ನಮಸ್ಕಾರ. ನಿಮ್ಮ ಜೊತೆ ಇದೆ ನೆಟ್ವರ್ಕ್ 18. ನೀವು ನೋಡ್ತಿದ್ದೀರಾ ನ್ಯೂಸ್ 18. ನಾನು ನಿಖಿಲ್ ಜೋಶಿ. ಸ್ವಾಗತ ನಿಮಗೆ ಟು ದ ಪಾಯಿಂಟಿನ ಈ ವಿಶೇಷ ಸಂದರ್ಶನಕ್ಕೆ. ಈ ಸಂದರ್ಶನಕ್ಕೆ ವಿಶೇಷತೆಯನ್ನು ತರ್ತಿರುವಂಥದ್ದು AICC ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು. ನಮಸ್ಕಾರ ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ಸ್ವಾಗತ ನಿಮಗೆ. ಸರ್, ಮೊದಲನೇದಾಗಿ ನಿಮ್ಮ ಅನುಭವದಲ್ಲಿ, ನಿಮ್ಮ ಅಳತೆಯಲ್ಲಿ ಇವತ್ತಿನ ದಿನ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಸ್ಥಿತಿ ಏನು? ಕಾಂಗ್ರೆಸ್ಸಿನ ಸ್ಥಿತಿ ಚೆನ್ನಾಗಿದೆ. ಕಾಂಗ್ರೆಸ್ ಪಕ್ಷ ಸಾಕಷ್ಟು ಪಕ್ಷದ ಗ್ರೌಂಡ್ ವರ್ಕ್ ಮಾಡಿದೆ ಮತ್ತು BJPಯ ದುರಾಡಳಿತ ಹಾಗೂ ಕರಪ್ಷನ್, ನೋ ಡೆವಲಪ್ಮೆಂಟ್ ಮತ್ತು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿ ಪೊಲರೈಸ್ ಮಾಡ್ತಕ್ಕಂಥದ್ದು ಹಾಗೂ ಜನರ ಸಮಸ್ಯೆಗೆ ಸ್ಪಂದಿಸದೆ ಕೇವಲ ತಮ್ಮ ವಿಚಾರಗಳನ್ನು ಯಾವುದೇ ಒಂದು ಒಳ್ಳೆ ರೀತಿಯಿಂದ ಜನರಿಗೆ ಹೇಳಿಕೊಡದೆ ಬರೀ ಜನರಿಗೆ ಒಂದು ಭ್ರಮೆಯಲ್ಲಿಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಜನ ಆಟೋಮ್ಯಾಟಿಕಲಿ ಬೇಸತ್ತಿದ್ದಾರೆ ಮತ್ತು ಜನರಿಂದ ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಸಪೋರ್ಟ್ ಸಿಗ್ತಾ ಇದೆ. ಸರ್, ಈ ಬಾರಿ ಕಾಂಗ್ರೆಸ್ಗೆ ಸಿಗ್ತಿರುವಂಥದ್ದು ಕಾಂಗ್ರೆಸ್ ಪಾಸಿಟಿವ್ ವೋಟಾ ಅಥವಾ BJP ನೆಗೆಟಿವ್ ವೋಟಾ? ಸರ್ ನೋಡಿ, ಎಲ್ಲ ಚುನಾವಣೆಗಳಲ್ಲಿ ಎರಡೂ ಇರ್ತವೆ. ಪಾಸಿಟಿವ್ ವೋಟ್ಗಳು ಇರ್ತವೆ, ನೆಗೆಟಿವ್ ವೋಟು ಇರ್ತದೆ. ಅವ್ರು ಕೆಲಸ ಮಾಡಿಲ್ಲ ಅಂತ ಹೇಳಿ ನಾವು ಹೇಳ್ತಕ್ಕಂಥದ್ದು ಅಥವಾ ಎಲ್ಲ ಪಾರ್ಟಿಗಳು ಹೇಳ್ತಕ್ಕಂಥದ್ದು ಅದು ನೆಗೆಟಿವ್ ತಾನೆ, ಅದೇನು ಪಾಸಿಟಿವ್ ಇರಲ್ಲ. ಅವರು ಫೇಲ್ಯೂರನ್ನು ನೋಡೇ ಜನ ನಮ್ಮನ್ನು ವೋಟ್ ಕೊಡೋಕ್ಕೆ ಒಂದು ಸೆಕ್ಷನ್ ಇದೆ. ಇನ್ನೊಂದು ಕಮಿಟೆಡ್ ಜನ ಇರ್ತಾರೆ, ಐಡಿಯಾಲಜಿಕಲಿ ಕಮಿಟೆಡ್ ಇರ್ತಾರೆ. ಅವರು ನಿಮ್ಮ ತತ್ವ ಸಿದ್ಧಾಂತಗಳನ್ನು ಒಪ್ಕೊಂಡು ಎಂಥ ಪರಿಸ್ಥಿತಿಯಲ್ಲೂ ಕೂಡ ನಿಮ್ಮ ಜೊತೆಯಲ್ಲಿ ಇರ್ತಾರೆ. ಆ ಒಂದು ಸೆಕ್ಷನ್ ಇರ್ತದೆ. ಮೂರನೇ ಸೆಕ್ಷನ್ ಏನಂದರೆ, ಅವರು ದಿನನಿತ್ಯದ ಒಂದು ಕಾನೂನಿನ ವ್ಯವಸ್ಥೆ, ಆಮೇಲೆ ಡೆವಲಪ್ಮೆಂಟು, ಆಮೇಲೆ ರಾಜ್ಯದಲ್ಲಿ ಒಂದು ಒಳ್ಳೆಯ ವಾತಾವರಣ ಇದ್ದರೆ ಬಿಸ್ನೆಸ್ ಹೆಚ್ಚಿಗೆ ಆಗ್ತದೆ ಮತ್ತು ಇನ್ವೆಸ್ಟ್ಮೆಂಟ್ ಬರ್ತದೆ ಮತ್ತು ಹೊರಗಿನ ಜನನೂ ಕೂಡ ನಮ್ಮ ರಾಜ್ಯಕ್ಕೆ ಆಕರ್ಷಿತರಾಗ್ತಾರೆ. ವಿಶೇಷವಾಗಿ ಈಗ ನಿಯರ್ಲಿ 38-40% ಜನ ಪಟ್ಟಣದಲ್ಲೇ ಇರ್ತಾರೆ. ಅದು ಎಲ್ಲ ನೋಡಿಕೊಂಡು, ಇನ್ವೆಸ್ಟ್ಮೆಂಟು ನೋಡಿಕೊಂಡು, ಇಲ್ಲಿನ ವಾತಾವರಣ ನೋಡಿಕೊಂಡು ಅನೇಕ ಜನ ಬರ್ತಿರ್ತಾರೆ. ಸೊ ಅದನ್ನು ಹೆಲ್ಪ್ ಆಗ್ತದೆ ಒಂದು ರಾಜ್ಯದ ಅಭಿವೃದ್ಧಿಗಾಗಿ. ಅದಕ್ಕಾಗಿ ಇವೆಲ್ಲ ಪಾಯಿಂಟ್ಸನ್ನು ನಮಗೆ ಅನುಕೂಲ ಇರ್ತಕ್ಕಂಥದ್ದು. ಒಂದು, ಇಲ್ಲಿ ಅವರು ಇನ್ವೆಸ್ಟ್ಮೆಂಟ್ ತರೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಎರಡನೇದು, ಆ ಇನ್ವೆಸ್ಟ್ಮೆಂಟ್ ಯಾರಾದರೂ ಮಾಡಬೇಕು ಅಂದರೆ ಅವ್ರಿಗೆ ವಿಶ್ವಾಸ ಇಲ್ಲ. ಏನಾಗ್ತದಪ್ಪ, ಲಾ ಆ್ಯಂಡ್ ಆರ್ಡರ್ ಏನು ದಿನ ಅಲ್ಲಿ ಗಲಾಟೆಗಳೇ, ಅಥವಾ ಮುಸಲ್ಮಾನರು ಬರಬೇಕು ಅಂತಂದರೆ ಹಿಂದೂಗಳು ಮುಸ್ಲಿಮ್ಸು ಅಂತ ಹೇಳೋದು ಆಯಿತು. ಕೆಲವು ಜನ ಅಂದು ಎಲ್ಲೋ ಒಂದು ಕಡೆ ನಾನು ನೋಡಿದೆ ಹೆಂಗೆ ಹಬ್ಬಿಸ್ತಾರೆ ಅಂದರೆ, ದೇಶದಲ್ಲಿ ನಾಟ್ ಕರ್ನಾಟಕ ಓನ್ಲಿ, ಇಂಥವ್ರ ಅಂಗಡಿಗಳಿಗೆ ಹೋಗಬೇಡಿ, ಈ ಸೆಕ್ಷನ್ ಅಂಗಡಿಗಳಿಗೆ ಹೋಗಬೇಡ್ರಿ. ಈಗ ವಾತಾವರಣ ಸರಿ ಇಲ್ಲ ಅಂದರೆ ಇವೆಲ್ಲಕ್ಕೂ ಪೆಟ್ಟು ಬೀಳ್ತದೆ. ಅದಕ್ಕಾಗಿ ಇವೆಲ್ಲ ಏನು ನಾವು ಈಗಾಗಲೇ ನಾನೇನು ಮಾತು ಹೇಳಿದೆ ಅದನ್ನು ಕೌಂಟ್ ಆಗ್ತದೆ ಚುನಾವಣೆಯಲ್ಲಿ. ಸರ್, AICC ಅಧ್ಯಕ್ಷರಿದ್ದೀರಿ. ನಿಮ್ಮ ಅಧ್ಯಕ್ಷತೆಯಲ್ಲಿ ನಿಮ್ಮ ತವರು ಮನೆ ಆದ ಕರ್ನಾಟಕದ ಚುನಾವಣೆಗಳು ಸರ್, ಇದು ಹೆಚ್ಚಿನ ನಿರೀಕ್ಷೆಗಳು ತಂದುಬಿಟ್ಟಿದೆಯಾ? ಈಗ ನಾನು ಒಬ್ಬನೇ ಇರೋದಿಲ್ಲ ಸಂಸ್ಥೆಯಲ್ಲಿ, ಅಥವಾ ನಾನು ಒಬ್ಬನಿಂದನೇ ಆಗ್ತಿತ್ತು ಅಂದರೆ ಪ್ರತಿ ಎಲೆಕ್ಷನ್ನು ಗೆದ್ದುಕೊಂಡು ಹೋಗ್ತಿದ್ದೇವೆ. ಇಲ್ಲಿ PCC ಪ್ರೆಸಿಡೆಂಟ್ ಆಗಿದ್ದೆ, ಅಪೋಸಿಷನ್ ಲೀಡರ್ ಆಗಿದ್ದೆ, 20 ವರ್ಷ ಮಂತ್ರಿ ಆಗಿದ್ದೆ, ಆಮೇಲೆ ಡೆಪ್ಟಿ ಲೀಡರ್ ಆಗಿದ್ದೆ. ಇವೆಲ್ಲ ಸಾಕಷ್ಟು ಇಲ್ಲಿ ನಾವು ಶಕ್ತಿ ಮೀರಿ ಅಭಿವೃದ್ಧಿ ಕೆಲಸ ಮಾಡಿದ್ದೇವೆ. ಲ್ಯಾಂಡ್ ರಿಫಾರ್ಮ್ಸ್ ಇರ್ಬೋದು, ಟ್ರಿಬ್ಯುನಲ್ಸ್ ಇರ್ಬೋದು, ಇವೆಲ್ಲ ನಾವು ಮಾಡಿ ಜನರಿಗೆ ಕ್ವಿಕ್ ರಿಲೀಫ್ ಕೊಡ್ತಕ್ಕಂಥದ್ದು, ಬ್ಯಾಕ್ಲಾಗ್ ಹುದ್ದೆಗಳು ತುಂಬತಕ್ಕಂಥದ್ದು, ಇವೆಲ್ಲ ಒಳ್ಳೆಯ ಕೆಲಸ ನಾವು ಮಾಡಿದ್ದೇವೆ. ಇಲ್ಲಿ ಏನಾಗಿದೆ ಅಂದರೆ, ಇಲ್ಲಿ ಒಂದು ವ್ಯಕ್ತಿ ಜವಾಬ್ದಾರಿ ಅಲ್ಲ. ಒಂದು ವ್ಯಕ್ತಿಗೆ ನೋಡಿ ಯಾರೂ ಮತ ಕೊಡೋದಿಲ್ಲ, ಯಾರೇ ಇರ್ಬೋದು.
ಈಗ ನಮ್ಮ ಒಂದು ಕಲೆಕ್ಟಿವ್ ಲೀಡರ್ಶಿಪ್ ಇದು. ನಾವೆಲ್ಲರೂ ಸೇರಿ ಸಂವಿಧಾನ ಉಳಿಸ್ಬೇಕು, ಪ್ರಜಾಪ್ರಭುತ್ವ ಉಳಿಸ್ಬೇಕು ಮತ್ತು ನಮ್ಮ ವಿಚಾರಧಾರೆಗೆ ಜನ ಬೆಂಬಲ ಕೊಡಬೇಕು ಅಂಥೇಳಿ ನಾವು ಎಲ್ಲರೂ ಕೂಡಿ ಕೆಲಸ ಮಾಡ್ತೇವೆ. ಮತ್ತು ಈಗ BJP ಏನು ಒಂದು ವಿಚಾರಧಾರೆ ತೆಗೆದುಕೊಂಡು ಹೊಂಟಿದೆ, ಅದು ದೇಶಕ್ಕೆ ಮಾರಕ, ದೇಶಕ್ಕೆ ಅದರಿಂದ ಒಳ್ಳೆಯದಾಗೋದಿಲ್ಲ. ನಾವು ದೇಶದಲ್ಲಿ ಭಯದ ವಾತಾವರಣನ ಸೃಷ್ಟಿ ಮಾಡಿದ್ರೆ ಅಥವಾ ದೇಶದಲ್ಲಿರ್ತಕ್ಕಂಥ ವಿಭಿನ್ನ ವಿಚಾರದ ಜನರಿಗೆ ಟಾಲರೆನ್ಸ್ ಇಲ್ಲದೆ ಹೋದರೆ ಯಾವ ದೇಶನೂ ಪ್ರಗತಿ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ನಾನು ಹೇಳಿದ್ದು ಟಾಲರೆನ್ಸ್ ಮಸ್ಟ್. ಆಮೇಲೆ ನಮ್ಮ ಹೋರಾಟನೂ ಕೂಡ ಈ ಸಂವಿಧಾನ ಉಳಿಸ್ಬೇಕು, ಬೆಳೆಸಬೇಕು. ಈ ಒಂದು ಡೆಮೋಕ್ರಸಿಗೆ ಭದ್ರ ಬುನಿಯಾದಿ ಜವಾಹರ್ಲಾಲ್ ನೆಹರೂಜಿ ಏನು ಹಾಕಿದಾರೋ ಅದನ್ನು ನಾವು ಮುಂದೆ ಒರೆಸ್ಕೊಂಡು ಹೋಗಬೇಕು ಅಂತೇಳಿ ನಮ್ಮ ಇದು. ಈ ಬಾರಿ ನಿರೀಕ್ಷೆಗಳು ಹೇಗಿದೆ ಅಂದರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು 5 ದಶಕಕ್ಕೂ ಹೆಚ್ಚು ಕಾಲ ರಾಜ್ಯದಲ್ಲಿ ರಾಜಕಾರಣ ನೋಡಿದವರು, ರಾಜ್ಯದ ಮೂಲೆ ಮೂಲೆ ಗೊತ್ತು, ಜಾತಿ ಸಮೀಕರಣದ ಪ್ರಭಾವ ಪರಿಣಾಮಗಳು ಗೊತ್ತು, ಜನರು ಗೊತ್ತು, ಜನರ ನಾಡಿ ಮಿಡಿತ ಗೊತ್ತು. ಇಷ್ಟೆಲ್ಲ ಗೊತ್ತಿರೋರು ಅಧ್ಯಕ್ಷ ಸ್ಥಾನದಲ್ಲಿ ಕೂತಿದ್ದಾರೆ ಅಂದರೆ ಈ ಬಾರಿಯ ಚುನಾವಣೆ ಬಹಳ ವಿಭಿನ್ನ. ಸರ್, ನಿಮ್ಮಂಥ ಒಬ್ಬ ವ್ಯಕ್ತಿಗೆ ಪ್ರೆಷರ್ ಅಂತ ಕೇಳೋದಕ್ಕೆ ನನಗೆ ಮನಸ್ಸಿಗೆ ಒಪ್ಪಿಗೆ ಇಲ್ಲ ಸರ್. ಬಿಕಾಸ್ ಯು ಸೀನ್ 16 ರಾಜ್ಯಗಳ ಚುನಾವಣೆ, 16 ಚುನಾವಣೆ. ನಾನು ಕೇಳೋದು ಸರ್, ಈ ಒಂದು ಸವಾಲಿನ ವಿಭಿನ್ನತೆ ಏನು? ಕರ್ನಾಟಕ ಚುನಾವಣೆಯ ಸವಾಲು ಮಲ್ಲಿಕಾರ್ಜುನ್ ಖರ್ಗೆ ಮುಂದೆ ಇರುವಂಥದ್ದು, ಇದರ ವಿಭಿನ್ನತೆ ಏನು? ಇದು ಎಲ್ಲರೂ ಕೂಡ ಸೇರಿ ಸವಾಲನ್ನು ಸ್ವೀಕಾರ ಮಾಡಿದ್ದೇವೆ. ಇಂಡಿವಿಜುವಲ್ ಪ್ರಶ್ನೆನೇ ಬರೋದಿಲ್ಲಲ್ಲ. ಒಬ್ಬ ವ್ಯಕ್ತಿ ಎಲ್ಲನೂ ಮಾಡ್ತಾನೆ ಅಂತ ಹೇಳಿ ಯಾರಾದರೂ ಭಾವಿಸಿದ್ರೆ ಅದು ತಪ್ಪು. ಇಲ್ಲ, ಅವರು ಇದನ್ನು ಇಂಥ ಪ್ರಶ್ನೆಗಳನ್ನು ನನ್ನ ಮುಂದೆ ಇಟ್ಟು, ಓ ನೀವೇ ರೆಸ್ಪಾನ್ಸಿಬಲು, ನಿಮ್ಮಿಂದ ಆಗ್ತಿತ್ತು, ಇದು ನೀವು ಮಾಡಿಲ್ಲ, ನಿಮ್ಮ ವೈಫಲ್ಯತೆ ಅನ್ನತಕ್ಕಂಥ ಪ್ರಶ್ನೆ ಉದ್ಭವಿಸಬಾರ್ದು. ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೇವೆ. ಅದರಲ್ಲಿ ನಾನು ಸ್ವಲ್ಪ ಮುತುವರ್ಜಿ ವಹಿಸಿ ಮಾಡ್ಕೊಳ್ತಕ್ಕಂಥ ಪ್ರಶ್ನೆ ಯಾಕೆ ಅಂತ ಬಂದಿದೆ ಅಂದರೆ, ನಾನು ಇಲ್ಲಿ ಲೋಕಲ್ದವನು ಇದ್ದ ಕಾರಣ. ಅದಕ್ಕಾಗಿ ನಾವು ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಮತ್ತು ನೀವು ನೋಡಿರ್ಬೋದು, ಅನೇಕ ನಾವು ಕೊಟ್ಟಂಥ ಟಿಕೆಟ್ಗಳು ಹೆಚ್ಚಾಗಿ 99% ಜನ ಒಪ್ಪಿಗೆ ಇರ್ತಕ್ಕಂಥದ್ದು ಕೊಟ್ಟಿದ್ದೇವೆ. ಅದಕ್ಕಾಗಿ ಎಲ್ಲೂ ಕೂಡ ನಂಬಲ್ಲಿ ಅಂತ ಭೂಗಲಿ ಹೇಳ್ತಕ್ಕಂಥದ್ದು ಅಥವಾ ಜನ ಬಿಡ್ತಕ್ಕಂಥದ್ದು ಬರ್ತಾ ಇದ್ದಾರೆ ಹೊರತಾಗಿ ಇಲ್ಲಿಂದ ಹೋಗ್ತಾ ಇಲ್ಲ. ಯಾರಿಗೆ ಟಿಕೆಟ್ ಸಿಕ್ಕಿಲ್ಲ ಅವ್ರು ಹೋಗೋದು ಬೇರೆ. ಆದರೆ ಈ ಪಕ್ಷ ಬಲಶಾಲಿ ಆಗ್ತಾ ಇದೆ, ವಾತಾವರಣ ಚೆನ್ನಾಗಿದೆ, ನಾವು ಈ ಪಕ್ಷದಲ್ಲಿ ಸೇರಬೇಕು ಅಂತೇಳಿ ಅನೇಕ ಜನ ತಮ್ಮ ರೀತಿಯಲ್ಲಿ ಇದಕ್ಕೆ ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ಬರ್ತಾ ಇದ್ದಾರೆ, ಕೊಡುಗೆ ಕೊಡ್ತಾ ಇದ್ದಾರೆ. ಬಟ್ ನಾನು ಹೇಳೋದು ಇಷ್ಟೇ, ನಾವೆಲ್ಲರೂ ಸೇರಿ ದೇಶ ಉಳಿಸ್ಬೇಕಾಗಿದೆ. ಅದಕ್ಕೆ ಕರ್ನಾಟಕ ಚುನಾವಣೆ ಮುಖ್ಯ. ಸರ್, ನೀವು ನನ್ನ 2ನೇ ಪ್ರಶ್ನೆನಲ್ಲಿ ಒಂದು ಪದ ಬಳಸಿದ್ರಿ, ಕಲೆಕ್ಟಿವ್ ಲೀಡರ್ಶಿಪ್. ಪದೇ ಪದೇ ಹೇಳಿದ್ದೀರಿ ಒಬ್ಬರಿಂದನೇ ಸಾಧ್ಯ ಅಲ್ಲ, ಹಂಗೆ ಯಾರಾದರೂ ಅನ್ಕೊಂಡ್ರೆ ಭ್ರಮೆ ಅಂತ. ನನ್ನ ಪ್ರಶ್ನೆಗಳ ಮೂಲಕ ನಿಮ್ಮ ಪಕ್ಷದ ನಾಯಕರಿಗೆ ಸಂದೇಶ ಕೊಟ್ರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಂತ? ಇಲ್ಲಲ್ಲ, ಹಂಗೆ ಯಾರಿಗೇನೋ ಕೊಡೋದಲ್ಲ. ನಮ್ದು ಒಂದೇ ಕಡೆ ಇಲ್ಲಲ್ಲ. ನಾನು ಅಧ್ಯಕ್ಷ ಇಡೀ ದೇಶಕ್ಕೆ. ಅದ ಇಲ್ಲೇನು ನಡೆದಿದೆ, ಇನ್ನೊಂದು ರಾಜ್ಯದಲ್ಲೂ ನಡೆದಿರ್ಬೋದು, ಮತ್ತೊಂದು ರಾಜ್ಯದಲ್ಲೂ ಕೇಳ್ತಿರ್ತಾರೆ. ಸೊ ಬೇರೆ ಬೇರೆ ರಾಜ್ಯಗಳಲ್ಲಿ ಇಂಥ ಪ್ರಶ್ನೆಗಳು ಉದ್ಭವಿಸ್ತವೆ. ಅದಕ್ಕಾಗಿ ಯಾರಿಗೆ ಸಂದೇಶ ಕೊಡೋದಲ್ಲ, ನಾವು ಒಕ್ಕಟ್ಟಾಗಿ ಹೋದರೆ ನಮಗೆ ಶಕ್ತಿ ಬರ್ತದೆ. ಮತ್ತು ಆ ಶಕ್ತಿಯನ್ನು ನಾವು ಅನೇಕ ಸಾರಿ ನೋಡಿದ್ದೇವೆ. ಉದಾಹರಣೆಗಾಗಿ ಹೇಳ್ತೀನಿ, ಈಗ BJPಯಲ್ಲಿ ಅನೇಕ ಸಾರಿ ಒಂದೇ ವ್ಯಕ್ತಿ ಬಹಳ ಪ್ರಭಾವಶಾಲಿ ಇದ್ದ, ಅವರಿಂದನೇ ಮತಗಳನ್ನು ಬರ್ತವೆ ಅಂತ ಹೇಳಿ ಒಂದು ಆ ಭ್ರಮೆಯಲ್ಲೇ ಕೆಲವು ಜನ ಪಕ್ಷವಾಡಿದರು. ಆದರೆ ಕೊನೆಗೇನಾಯಿತು, ಆ ವ್ಯಕ್ತಿಗೆ ಕೆಲವು ಓಟ್ಗಳನ್ನು ಬಂದು ಹೊರತಾಗಿ ಆ ಪಕ್ಷಕ್ಕೆ ಜಯ ಸಿಗಲಿಲ್ಲ. ಇಂಡಿವಿಜುವಲ್ ಇಂಪಾರ್ಟೆಂಟ್ ಇರ್ಬೋದು, ಆದರೆ ಅದಕ್ಕೆ ಪಕ್ಷದ ಬೆಂಬಲ ಇಲ್ಲದೆ ಹೋದರೆ ಆ ಲೀಡರ್ಶಿಪ್ಗೆ ಹೆಚ್ಚಿನ ಜನ ಬೆಂಬಲ ಕೊಡೋದಿಲ್ಲ. ಅದು ಯಾವುದೇ ಪಾರ್ಟಿ ಆಗಲಿ. ಈಗ ಫಾರ್ ಎಕ್ಸಾಂಪಲ್ ಹಿಂದಕ್ಕೆ ನಮ್ಮಲ್ಲಿ ಬಂಗಾರಪ್ಪ ಅವರು ಇದ್ದರು, ನನ್ನ ಸ್ವತಃ ಇದರಲ್ಲಿಂದ ಬರ್ತೀನಿ, ಹೊರಗಡೆ ಹೋದರು, ಅವರಿಗೆ 7-8 ಸೀಟ್ ಬಂದು. ಇದೇ ರೀತಿಯಾಗಿ ಬೇರೆ ಬೇರೆ ಪಾರ್ಟಿಗಳು ಲೋಕಲ್ದಲ್ಲಿ ನೋಡ್ಕೊಂಡು ಹೋಗಿದ್ದಾರೆ. ಎಲ್ಲೋ ಒಂದು ಸಾರಿ ಕ್ಲಿಕ್ ಆಗ್ತದೆ,
ಇಟ್ ಡಸಂಟ್ ಮೀನ್ ದಟ್ ಇಟ್ ವರ್ಕ್ಸ್ ಫಾರ್ ಎವರ್. ಅಲ್ಲ ಸರ್, ನೀವು ಹೇಳಿದ್ರಿ ಬೇರೆ ಬೇರೆ ರಾಜ್ಯಗಳಲ್ಲೂ ಈ ರೀತಿ ಪರಿಸ್ಥಿತಿಗಳು ಇರ್ಬೋದು, ಮತ್ತೆ ನಾನು ಅಧ್ಯಕ್ಷ ಇರೋದು ಇಡೀ ದೇಶಕ್ಕೆ ಅಂತ. ನನ್ನ ಮುಂದಿನ ಪ್ರಶ್ನೆ ಅದೇ ಇತ್ತು ಸರ್. ಅನ್ಯ ರಾಜ್ಯಗಳ ಹೋಲಿಕೆಯಲ್ಲಿ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಘಟಕ ಒಂದು ಉತ್ತಮ ಸ್ಥಾನದಲ್ಲಿದೆ, ಒಂದು ಉತ್ತಮ ಪರಿಸ್ಥಿತಿಯನ್ನ ಅನುಭವಿಸ್ತಿದೆ ಅಂತ ನಿಮಗೆ ಅನ್ಸುತ್ತಾ? ಎಸ್, ಡೆಫಿನೆಟ್ಲಿ. ಇನ್ ಕಂಪ್ಯಾರಿಸನ್ ಟು ಕಾಂಗ್ರೆಸ್ ಯೂನಿಟ್ಸ್ ಆಫ್ ಅದರ್ ಸ್ಟೇಟ್ಸ್, ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಟೇಕ್ ರಾಜಸ್ಥಾನ್ ಸರ್. ಇಲ್ಲಿ ಚೆನ್ನಾಗಿ ಪರಿಸ್ಥಿತಿ ಇದೆ. ಒಟ್ಟಾಗೆ ಎಲ್ಲ ಟೂರ್ ಮಾಡಿದ್ದಾರೆ, ಒಟ್ಟಾಗಿ ಎಲ್ಲ ಕಡೆ ಹೋಗಿದ್ದಾರೆ, ಸಾಕಷ್ಟು ಕಡೆ ಯಶಸ್ವಿಯಾಗಿ ನಡೆದಿದೆ. ಆಮೇಲೆ ಭಾರತ್ ಜೋಡೋ ಯಾತ್ರಾನು ಕೂಡ ಎಲ್ಲರೂ ಸೇರ್ಕೊಂಡೇ ಮಾಡಿದ್ದಾರೆ, ಅದಕ್ಕೆಲ್ಲ ಸಪೋರ್ಟ್ ಸಿಕ್ಕಿದೆ. ಈಗ ಒಂದಲ್ಲ, ಅನೇಕ ಕಾರ್ಯಕ್ರಮಗಳು, ಹಾತ್ ಸೆ ಹಾತ್ ಜೋಡೋ ಕಾರ್ಯಕ್ರಮ ಎಲ್ಲೂ ಕೂಡ ಬಹಳಷ್ಟು ಮೀಡಿಯಾದಲ್ಲಿ ಬೇರೆ ಬೇರೆ ವಿಚಾರಗಳು ಪದೇ ಪದೇ ಬರ್ತಿರ್ತವೆ. ಅವು ಎರಡು ದೃಷ್ಟಿಯಿಂದ ಇರ್ತವೆ. ಯಾರು ನಮ್ಮನ್ನು ರಿಪೇರಿ ಮಾಡಬೇಕು, ಒಳ್ಳೇದಾಗಬೇಕು ಅಂತೇನು ಹೇಳಲ್ಲ. ನ್ಯೂಸ್ ಕ್ರಿಯೇಟ್ ಆಗಬೇಕು, ಇದು ಇವತ್ತಿನ ಒಂದು ನ್ಯೂಸು, ಅದಕ್ಕಾಗಿ ಇಲ್ಲಿ ಒಡಕಿದೆ ಅಥವಾ ಇಲ್ಲಿ ಇದು ಇದೆ ಅಂದರೆ ಜನ ನೋಡ್ತಾರೆ, ಮತ್ತೆ ಏನು ಅದ ಅಂತ ಮುಂದೆ. ಇವರು ಒಕ್ಕಟ್ಟಾಗಿದ್ದಾರೆ ಅನ್ನೋ ನ್ಯೂಸ್ ಬಹಳ ಕಡಿಮೆ, ಆದರೆ ಇಲ್ಲಿ ಒಡಕದಿದೆ ಅಂತಕ್ಕಂಥ ನ್ಯೂಸೇ ಜಾಸ್ತಿ. ಅದನ್ನ ಅದು ನಿಮಗೆ ನ್ಯೂಸು, ನಮಗೆ ತೊಂದರೆ. ಅದಕ್ಕಾಗಿ ನಮ್ಮ ಪಕ್ಷ ಒಕ್ಕಟ್ಟಾಗಿದೆ ಅಂದಲ್ಲೇ ಭಾಳ ಸ್ಮೂತಾಗಿ ನಮ್ಮ ಸೆಲೆಕ್ಷನ್ನು ಆಗಿದೆ, ಭಾಳ ಸ್ಮೂತಾಗಿ ವರ್ಕಿಂಗ್. ಇಲ್ಲಿ ಪಾಪ ಸುರ್ಜೇವಾಲಾ ಅವರು ಸಾಕಷ್ಟು ಇಲ್ಲಿ ಬಂದು ಕೆಲಸ ಮಾಡಿದ್ದಾರೆ. ಅದೇ ರೀತಿಯಾಗಿ ಹಿಂದಿನ ಈಗ ಇರ್ತಕ್ಕಂಥ CLP ಲೀಡರು, ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು, ಹಿಂದಿನ ಅಧ್ಯಕ್ಷರುಗಳು ಅವರೆಲ್ಲ, ಪರಮೇಶ್ವರ್ ಇರ್ಬೋದು, ಬೇರೆ ಬೇರೆ ಗುಂಡೂರಾವ್ ಇರ್ಬೋದು, ಬೇರೆ ಎಲ್ಲರೂ ಕೋಆಪರೇಟ್ ಮಾಡಿದ್ದಾರೆ. ಮುನಿಯಪ್ಪ ಇರ್ಬೋದು, ಹರಿಪ್ರಸಾದ್ ಇರ್ಬೋದು, ದೇಶಪಾಂಡೆ ಇರ್ಬೋದು, HK ಪಾಟೀಲ್ ಇರ್ಬೋದು, ಸಾಕಷ್ಟು ಜನ ಇವರೆಲ್ಲರೂ ಕೂಡ ಕೋಆಪರೇಟ್ ಮಾಡೋದ್ರಲಿಂದಲೇ ಕಾರ್ಯಕ್ರಮಗಳು ಯಶಸ್ವಿ ಆಗ್ತವೆ, ಎಲ್ಲರೂ ಮಾಡೋದ್ರಿಂದ. ಅಥವಾ ಅದರಲ್ಲಿ ಒಬ್ಬರು ಮುನಿಸ್ಕೊಂಡ್ರು ಏನಂತ ವ್ಯತ್ಯಾಸ ಆಗೋದಿಲ್ಲ. ಆದರೆ ಕಲೆಕ್ಟಿವ್ ಲೀಡರ್ಶಿಪ್ದಲ್ಲಿ 6 ಜನ ಇದ್ದರೆ 5 ಜನ ಮುನಿಸ್ಕೊಂಡ್ರೆ ಡೆಫಿನೆಟ್ಲಿ ಹೊಡ್ತಾ ಬೀಳ್ತದೆ. ಆಯಿತು, 6 ಜನರಲ್ಲಿ ಒಬ್ಬರು ಹೋದರೆ ಅಷ್ಟೊಂದು ವ್ಯತ್ಯಾಸ ಆಗೋದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಖರ್ಗೆ ಅವರು ನೀವು ಹೇಳಿದಿರಿ, ಕರ್ನಾಟಕ ಗೆಲುವು ದೇಶದ ರಾಜಕೀಯದ ದಿಕ್ಕನ್ನ ಬದಲಾಯಿಸುವಂತ ಒಂದು ಗೆಲುವಾಗುತ್ತೆ. ಅಂದ್ರೆ ಇಲ್ಲಿ ನೀವು ಗೆದ್ದರೆ ಅದು ದೇಶದಲ್ಲೇ ಗೆಲ್ತೇವೆ. ಆಲ್ ದಿ ಬೆಸ್ಟ್ ಸರ್, ಬಟ್ ಐ ಜಸ್ಟ್ ಸೇಯಿಂಗ್ ಅದು ದಿಕ್ಕನ್ನೇ ಬದಲಾಯಿಸ್ಬಿಡುತ್ತೆ ಅಂತ. ಸರ್, ನನ್ನ ಎಕ್ಸ್ಟೆನ್ಷನ್ ಟು ದಟ್ ಕ್ವೆಶ್ಚನ್, ನಿಮ್ಮ ವೈಯಕ್ತಿಕ ನಾಯಕತ್ವದ ಮೇಲೆ ಕರ್ನಾಟಕದ ಗೆಲುವು ಯಾವ ರೀತಿಯ ಪ್ರಭಾವ ಬೀರೋದಿದೆ? ಅದು ನಾನು ಹಿಂಗೆ ಅಳತೆ ಮಾಡೋಕ್ಕಾಗೋದಿಲ್ಲ. ನಾವು ಕೆಲಸ ಮಾಡ್ತಕ್ಕಂಥದ್ದು ಮೊದಲಿಂದ ಆ ಗುಣ ಇಟ್ಕೊಂಡು ಬಂದಿದ್ದೇವೆ. ನಮ್ಮ ಕೈಲಾದಷ್ಟು ಪ್ರಯತ್ನ ಮಾಡೋದು, ಪಕ್ಷಕ್ಕೆ ಶಕ್ತಿ ಕೊಡ್ತಕ್ಕಂಥ ಕೆಲಸ ಮಾಡೋದು, ಅದರ ಜಯಕ್ಕೆ ಕಾಂಟ್ರಿಬ್ಯೂಟ್ ಮಾಡೋದು, ಇದು ನನ್ನ ಕೆಲಸ. ಮತ್ತು ನಾ ಆ ಕೆಲಸ ಮಾಡ್ತಾಯಿದ್ದೀನಿ ಯಾವಾಗಲೂ. ಹೀಗೆ ಅಲ್ಲ, ಎಂಥ ಸಂಕಟ ಕಾಲದಲ್ಲಿಯೂ ಕೂಡ ನಾನು ಒಂದು ಪ್ರಚೋದನೆಗೆಂದು ಒಳಗಾಗಿಲ್ಲ, ಅಥವಾ ಮತ್ತೆ ಯಾವುದಾರ ನನ್ನ ಸಿಟ್ಟನ್ನು ಪಾರ್ಟಿ ಮೇಲೆ ತೆಗೆದಿಲ್ಲ. ಅನೇಕ ನಿರ್ಣಯಗಳು ಬೇರೆ ರೀತಿಯಿಂದ ಆದ್ರೂ ಕೂಡ ನಾವು ಅದಕ್ಕೆ ತಲೆ ಕೆಡಿಸ್ಕೊಳ್ಳಲಾರದೆ ಪಕ್ಷಕ್ಕೆ ಶಕ್ತಿ ಕೊಡಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ಕೆಲಸ ಮಾಡಿದ್ರು. ಈಗ ಅದ್ರ ರಿಸಲ್ಟ್ ಎಷ್ಟಾಗ್ತದೆ ಅನ್ನೋದು ಜನರ ಮೇಲೆ ಬಿಟ್ಟಿದ್ದು. ನಾನು ನನ್ನಿಂದನೇ ಇದು ಆಗ್ತದೆ, ನಾನೇ ಮಾಡ್ತೀನಿ, ಅದು ನಾ ಇಲ್ದ್ರೆ ಇಲ್ಲೇ ಇಲ್ಲ ಅನ್ನೋದಿಲ್ಲ. ನಾವು ಹೋದರೆ ಇನ್ನೊಬ್ಬ ಮಲ್ಲಿಕಾರ್ಜುನ್ ಬರ್ತಾನೆ. ಅದಕ್ಕಾಗಿ ನಾವೇ ವೈಯಕ್ತಿಕ ಅಳತೆ ಮಾಡಕ್ ಆಗೋದಿಲ್ಲ ಯಾರಿಗೂ. ಅಂದ್ರೆ ಎಷ್ಟು ನಿಮ್ಮ ಕಾಂಟ್ರಿಬ್ಯೂಷನ್ ಇದೆ ಅಂತ ಹೇಳಿ ಅದು ಯಾರು ಮಾಡ್ಬೋದು? ಎಲ್ಲ ನಿಮ್ಮ ಇನ್ಫಾರ್ಮೇಶನು ಮೀಡಿಯಾ ಇದೆ, ಜನ ಇದ್ದಾರೆ, NGOs ಇದ್ದಾರೆ, ಸರ್ವೆ ಮಾಡೋರಿದ್ದಾರೆ, ಅಥವಾ ಬೇರೆ ಬೇರೆ ಏನು ಸೋಷಿಯಲ್ ಮೀಡಿಯಾ ಇದೆ, ಬೇರೆ ಬೇರೆ ಜನ ಏನು ಅಲ್ಲಿ ಇಲ್ಲಿ ಮಾತಾಡ್ತಾರೆ ಅಥವಾ ಹೇಳ್ತಾರೆ, ಅದನ್ನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ನನ್ನಿಂದ ಎಷ್ಟು ಪ್ರಯೋಜನ ಆಯಿತು, ನಿಮ್ಮಿಂದ ಎಷ್ಟು ಪ್ರಯೋಜನ ಆಯಿತು, ಅಥವಾ ನಮ್ದು ಅಪಪ್ರಚಾರ ಮಾಡೋದ್ರಿಂದ ಎಷ್ಟು ಹೊಡ್ತಾ ಬಿತ್ತು, ಇದೆಲ್ಲ ಜನರಿಂದ ಗೊತ್ತಾಗ್ತದೆ. ಅದನ್ನು ನಾವು ಶೋರ್ ನಾನು ಬರೋಲ್ಲಿಂದ ಗೆಲ್ತದೆ 160 170 ಸೀಟ್ ಅಂತ ಹೇಳಿ ಹೇಳಕ್ಕಾಗದೆ. ನಾನು
ಖಂಡಿತವಾಗಿ ಇಲ್ಲಿ ಮೆಜಾರಿಟಿ ನಾವು ತರ್ತೇವೆ, ನಮ್ಮ ಸರ್ಕಾರ ಬರ್ತದೆ ಅನ್ನೋ ನಂಬಿಕೆ ನನಗಿದೆ. ಸರ್, ಈ ದೇಶದ ರಾಜಕಾರಣದ ದಿಕ್ಕನ್ನೇ ಬದಲಾಯಿಸುವಂತ ಚುನಾವಣೆ ಆಗ್ಬೋದು ಅಂತ ತಾವು ಹೇಳಿದ್ದೀರಿ. ವೈ ವುಡ್ ಯು ಸೇ ದಟ್? ಯಾಕೆ ಅಂದರೆ ಪ್ರತಿ ಒಂದು ಕಡೆ ಮೋದಿಯವರು ಹೋದಾಗ ನನಗೆ ನೋಡಿ ಓಟ್ ಕೊಡಿ, ಏನು ಮೋದಿಯವರು ಇಲ್ಲಿ ಮುಖ್ಯಮಂತ್ರಿ ಆಗ್ತಾರ, ಶಾ ಅವರು ಇಲ್ಲಿ ಹೋಮ್ ಮಿನಿಸ್ಟರ್ ಆಗ್ತಾರ. ಪ್ರತಿಯೊಂದು ಕಾರ್ಪೊರೇಷನ್ ಎಲೆಕ್ಷನ್ ಎಲ್ಲಾರ ನಡೆದಿತ್ತಂದರೆ ಅಲ್ಲಿನೂ ये मोदी के लिए, ये डबल इंजन के लिए, ये ಹೈ ಸ್ಪೀಡ್ ರೈಲ್ವೆ के लिए ಅನ್ಕೋತ ಹೋದರೆ ನೀವೇನು ಅರ್ಥ ಮಾಡ್ಕೊಳ್ತೀರಿ? ನಾನು ನನಗೆ ನೋಡಿ ಕೊಡಿ ಅಂದರೆ ಎಷ್ಟು ದಿವಸ ಹೇಳ್ತೀರಿ? ಏನು ನೀವು ಇಲ್ಲಿನ ಮುಖ್ಯಮಂತ್ರಿ ಆಗೋರ? ಇಲ್ಲಿಂದ ಬೇರೆ ನೀವು ಪ್ರಧಾನಮಂತ್ರಿಯಾಗಿ ಡಬಲ್ ಇಂಜನ್ ಸರ್ಕಾರ ಅಂತ ಹೇಳಿಕೊಂಡೇ ನೀವು ನಮ್ಮ ರಾಜ್ಯಕ್ಕೇನೂ ಕೊಡಲಿಲ್ಲ. ಅದೇ ನೀವು ಮಹಾರಾಷ್ಟ್ರಕ್ಕೆ ಕೊಡ್ತೀರಿ, ಆಮೇಲೆ ಗುಜರಾತಕ್ಕೆ ಕೊಡ್ತೀರಿ. ಈಗ ಯು ಪಿದಲ್ಲೂ ಸಾಕಷ್ಟು ಭರಾಟೆ ನಡೆದ ಅವರು ಏರಿಯಾದಲ್ಲಿ ಮಾತ್ರ ಯಾರ್ಯಾರಿಗೆ ಬೇಕು ಅದು. ನಮ್ಮಲ್ಲಿ ಏನು ಇನ್ವೆಸ್ಟ್ಮೆಂಟ್ ತಂದಿರಿ? ಕರ್ನಾಟಕ ರಾಜ್ಯದಲ್ಲಿ ಯಾವ ಇನ್ವೆಸ್ಟ್ಮೆಂಟ್ ನೀವು ಹೊಸ ಪಬ್ಲಿಕ್ ಸೆಕ್ಟರ್ ತಂದಿರ? ಇದ್ದಿದ್ದ ಪಬ್ಲಿಕ್ ಸೆಕ್ಟರ್ ಯು ಆರ್ ಕಿಲ್ಲಿಂಗ್. ಆ್ಯಂಡ್ ಈಗಿರತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ನಿಮ್ಮ ಕಾಲದೇನೇನು ಏನೂ ಆಗಿಲ್ಲ. ಇದು ಹಿಂದೆ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರಗಳಿದ್ದ ಕೆ ಸಿ ರೆಡ್ಡಿ ಅವರು ಇರ್ಬೋದು, ಹನುಮಂತಯ್ಯನವರು ಇರ್ಬೋದು, ನಿಜಲಿಂಗಪ್ಪನವರು ಇರ್ಬೋದು, ದೇವರಾಜ್ ಅರಸ್ ಇರ್ಬೋದು, ಅವ್ರ ಕಾಲದಾಗ ಆದಂಥ ಇರಿಗೇಷನ್ ಪ್ರಾಜೆಕ್ಟು, ಅವ್ರ ಕಾಲದಲ್ಲಿರುವಂಥ ಪಬ್ಲಿಕ್ ಸೆಕ್ಟರ್ಸು, ಅಥವಾ ಮೈಸೂರು ಮಹಾರಾಜರ ಕಾಲದಲ್ಲಿ ಆದಂಥ ಅನೇಕ ಫ್ಯಾಕ್ಟ್ರಿಗಳು, ಇದು ನಾವು ಕ್ರಿಯೇಟ್ ಮಾಡಿದಂಥ ಅಸೆಟ್ಗಳು. ಆ ಅಸೆಟ್ಟನ್ನು ನೀವು ಮಾರಕ್ಕೆ ಇಲ್ಲಿ ಬರ್ತಾ ಇದ್ದೀರಿ. ನಿಮ್ದೇನು ಕೊಡುಗೆ ಇದೆ? ಆ್ಯಂಡ್ 70 ವರ್ಷನಾಗ ಏನು ಮಾಡಿದ್ರು? ಇಲ್ಲಿ 70 ವರ್ಷನಾಗ ಏನಾಯಿತು ಎಲ್ಲ ಜನರಿಗೆ ಗೊತ್ತದ. 70 ವರ್ಷನಾಗ ನಾವು ಏನೂ ಮಾಡದೇ ಇದ್ದಿದ್ರೆ ಬೆಂಗಳೂರು ಇಷ್ಟು ದೊಡ್ಡದಾಗಿ ಬೆಳೆದು ಇದು ಸಿಲಿಕಾನ್ ವ್ಯಾಲಿ ಸಿಟಿ ಆಫ್ ಇಂಡಿಯಾ ಅಂತ ಹೇಳಿ ಯಾರು ಅಂತಿರ್ಲಿಲ್ಲ. ಎಲ್ಲನೂ ಇಲ್ಲಿ ಇದೆ ಅಂಥೇಳಿ ತಯಾರಿ ಇದೆ, ಅದನ್ನು ಜನ ಬಳಸ್ಕೊಳ್ತಾ ಇದ್ದಾರೆ, ಎಂಪ್ಲಾಯ್ಮೆಂಟ್ ಸಿಗ್ತಾ ಇದೆ. ನೀವು ಇರ್ತಕ್ಕಂಥ ಎಂಪ್ಲಾಯ್ಮೆಂಟ್ ಕಳೀತಾ ಇದ್ದೀರಿ. ಯಾರಿಗೆ ಇವತ್ತು ಇಷ್ಟು ಸುಳ್ಳು ಹೇಳ್ತಕ್ಕಂಥ ಪ್ರಧಾನಮಂತ್ರಿಗಳು ನಾನು ನೋಡಿಲ್ಲ. ಸರ್, ಮೋದಿ ಅನ್ನೋದು ಒಂದು ಫ್ಯಾಕ್ಟರ್ ಅಲ್ವಾ ಸರ್ ಕರ್ನಾಟಕ ಎಲೆಕ್ಷನ್ ಅಲ್ಲಿ? ಮೋದಿನೇ ಹೇಳ್ತಾರಲ್ಲ, ನನಗೆ ನೋಡಿ ಓಟ್ ಕೊಡಿ ಅಂದ್ರೆ ಅದು ಫ್ಯಾಕ್ಟರ್ ಇದ್ದರೆ ಅವ್ರು ಹೇಳ್ತಾರೆ. ಅದು ಆ್ಯಂಟಿ ಇನ್ಕಮೆನ್ಸಿ ಆಗ್ತಿತ್ತು ಅಂದರೆ ಅವ್ರು ಹೇಳೋಕ್ಕೆ ಹೋಗ್ತಿದ್ದಿಲ್ಲ. ಬಾಯೋ ಅವ್ರ ಬಾಯಿನೋ ಮೈ ಬ್ಯಾಕ್ವರ್ಡ್ ಕ್ಲಾಸ್ ಕಾವು ಮೇರೆಗೂ ದೇಕ್ಕೆ ಹೊಡೆದೇವು ಅಂತ ಇವೆಲ್ಲ ಹೇಳ್ತಾರಂದ್ರೆ ಇವರು ಅವ್ರ ಹೆಸರು ಹೇಳ್ತಾರೆ. ಅರೆ ನೀ ಕೇಳಪ್ಪ, ಇಲ್ಲಿನ ಮುಖ್ಯಮಂತ್ರಿಗಳಾಗಲಿ ಮಂತ್ರಿಗಳಾಗಲಿ ಬಿ ಜೆ ಪಿ ಪಕ್ಷ ನಾನು ಇಂತಿಂಥ ಕೆಲಸ ಮಾಡಿದ್ದೇನೆ, ನಮಗಿದು ಕೊಡಿ, ನೀವು ಹಿಂದಕ್ಕೆ ಮಾಡಿಲ್ಲ, ಇಷ್ಟು ಇರಿಗೇಷನ್ ಪ್ರಾಜೆಕ್ಟ್ ನಾವು ಮಾಡಿದ್ದೇವೆ, ಇಷ್ಟೊಂದು ಸ್ಕೂಲ್ಗಳು ಮಾಡಿದ್ದೇವೆ, ಈ ಕಾಲೇಜ್ಗಳು ಮಾಡಿದ್ದೇವೆ, ಇಷ್ಟು ಡೆವಲಪ್ಮೆಂಟ್ ಮಾಡಿದ್ದೇವೆ, ಹ್ಯೂಮನ್ ರಿಸೋರ್ಸಸ್ಸು ಡೆವಲಪ್ ಮಾಡಿದ್ದೇವೆ, ಅಗ್ರಿಕಲ್ಚರ್ ಡೆವಲಪ್ ಮಾಡಿದ್ದೇವೆ. ಪರ್ ಕ್ಯಾಪಿಟ ಇನ್ಕಮ್ ಅಂದ್ರೂ ಅದು ಏನಾಗ್ತದೆ, ಭಾಳ ಜನ ಏನು ತಿಳ್ಕೊಂಡು ಪರ್ ಕ್ಯಾಪಿಟ ಇನ್ಕಮ್ ಇಲ್ಲಿ ಹೈ ಆಯಿತು ಅಂದರೆ ಎಲ್ಲರದ್ದು ಆಯಿತು ಅಂತ ತಿಳ್ಕೊಳ್ತಾರೆ. ಪರ್ ಕ್ಯಾಪಿಟ ಇನ್ಕಮ್ ಇನ್ ಟೋಟಾಲಿಟಿ ತೊಗೊಳ್ತಾರೆ. ನಿಮಗೆ ಒಂದು 10 ಲಕ್ಷ ರೂಪಾಯಿ ಸ್ಯಾಲ್ರಿ ಅದ ಅಂತ ತಿಳ್ಕೊಳ್ಳಿ. ನನಗೆ 1 ಲಕ್ಷ ರೂಪಾಯಿ ಇದ್ದರೆ, ಅವ್ರಿಗೆ 50,000 ಇದ್ದರೆ, ಅವ್ರಿಗೆ 10,000 ಇದ್ದರೆ, ಅದು ಏನಾಗ್ಬಿಡ್ತದೆ ಅಂದರೆ ಪರ್ ಕ್ಯಾಪಿಟ ಇನ್ಕಮ್ ತಗ ಅವ್ರು ಬರ್ತಾರೆ. ಹಾರ್ಡ್ಲಿ ಏನಪ್ಪ ಅಂದ್ರೆ 20,000 ಗಳಿಸೋನಿಗೆ ನಿಮ್ಮ 10 ಲಕ್ಷ ಇವೆಲ್ಲ ಕೂಡಿದಾಗ ಅವನು 5 ಲಕ್ಷ ಪರ್ ಕ್ಯಾಪಿಟಲ್ ಬಂದ್ಬಿಡುತ್ತೆ. ಬಟ್ ಆದ್ರೆ ಅವನು ದುಡಿಮೆ ಅವನಿಗೆ ಸಿಗೋದಿಷ್ಟೇ. ಸೊ ದಟ್ ಈಸ್ ವೈ ಪೀಪಲ್ ಶುಡ್ ರಿಯಲೈಸ್ ಅಂಡ್ ದೀಸ್ ಪೀಪಲ್ ಶುಡ್ ಆಲ್ಸೋ ಸೇ ಸಮಥಿಂಗ್ ಗುಡ್ ವಿಚ್ ಕ್ಯಾನ್ ಹೆಲ್ಪ್ ದ ಸ್ಟೇಟ್. ಅಂಡ್ ವಾಟ್ ಎವರ್ ಯು ಆರ್ ಡೂಯಿಂಗ್, you are neglecting the Karnataka. When I was, for small time, I was railway minister. I gave nearly 37-38 railways trains, and even bogie factory I sanctioned here. He did not take. IIT Nam Gulbarga, Kalyan Karnataka. Right. They did not do it. Central University we brought. You did not expand it. Textile park, you did not do it. So such things are there. In labor, I was there, labor. Nobody used to take that portfolio always. But when I became labor minister, many, this Provident Fund, ESI,
I supported, and highest interest I paid 9.5% during my period. Why it has come down so low? Because your investment is not good. If you pay from Provident Fund, LIC, other assets to one individual, one businessman, then how? ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯ ಕಾಂಗ್ರೆಸ್ಸಿನ ಸ್ಟ್ರಾಟಜಿ ಟು ಕೀಪ್ ಇಟ್ ಇಶ್ಯೂ ಸೆಂಟ್ರಿಕ್, ವಿಷಯ ಕೇಂದ್ರಿತ ರಾಜ್ಯ ಕೇಂದ್ರಿತ ಚುನಾವಣೆ ಮಾಡೋದೇ ಸ್ಟ್ರಾಟಜಿ, ಮೋದಿ ಕೇಂದ್ರಿತ ಚುನಾವಣೆ ಆಗಕ್ಕೆ ಬಿಡದೇ ಇರೋದೇ ಕಾಂಗ್ರೆಸ್ ಸ್ಟ್ರಾಟಜಿ. ಇಸ್ ದಟ್ ರೈಟ್ ಸರ್? ನಾನು ನಿಮ್ಗೆ ಹೇಳಿದೆ, ನಾವು we are concentrating administration. How is your administration? Whether it is satisfactory, it is good, it is helpful to the people. ಇದನ್ನು ನಾವು ಜನರಿಗೆ ಕೇಳಲೇಬೇಕಲ್ಲ. ನಿಮ್ಗೆ ಸಮಾಧಾನ ಇದೆನಾ ಈ ಸರ್ಕಾರ ಮಾಡಿ? 40% ಕರಪ್ಷನ್ ಅಂತ ಹೇಳಿ ಜನ ಹೇಳಿ ರೈಟಿಂಗ್ನಲ್ಲಿ ಪ್ರೈಮ್ ಮಿನಿಸ್ಟರ್ ಕೊಡೋದು, ಗವರ್ನರ್ ಕೊಡೋದು, ಅಸೆಂಬ್ಲಿಯಲ್ಲಿ ಬರೋದು, ಅದಕ್ಕೆ ನಿಮ್ಮ ಸ್ಪಂದನೆನೇ ಇಲ್ಲ. ಮೋದಿಜಿ ಇಡೀ ದೇಶದ ಮಾತಾಡ್ತಾರೆ, ಅಥವಾ ನಮ್ಮ ಡಬಲ್ ಇಂಜಿನ್ ಸರ್ಕಾರ ಭಾಳ ಒಳ್ಳೇದಿದೆ, ಇಲ್ಲಿ ಕಾಂಟ್ರಾಕ್ಟರ್ಸ್ ಓಪನ್ಲಿ ಗಿವಿಂಗ್ ದಮ್ ಇನ್ ರೈಟಿಂಗ್ ಆ್ಯಂಡ್ he is not taking cognizance of it ಎಂದು ಅದ್ರ ಬಗ್ಗೆ ಮಾತೇ ಆಡಲ್ಲ. ಇಲ್ಲಿ ಬಂದ ಮೇಲೆ ಶಾ ಅವರು ಮಾತೇ ಆಡೋದಿಲ್ಲ. ಮೋಸ್ಟ್ ಪವರ್ಫುಲ್ ಆಗೋಕ್ಕೆ ನೀವು ED, CBI, all these agencies are used against political party opponents. ಇದು ನೀವು ಮಾಡ್ತಕ್ಕಂಥದ್ದು ಸರಿ ಇಲ್ಲ. ಅದನ್ನು ನಾವು ಜನರಿಗೆ ಹೇಳಲೇಬೇಕಾಗ್ತದೆ. ಆಮೇಲೆ 40% ಕರಪ್ಷನ್ ಇದ್ದರೆ ಯಾವ ಡೆವಲಪ್ಮೆಂಟ್ ಆಗ್ತದೆ? ಮತ್ತು ಬಜೆಟು, ನಿಮ್ಮ ಬಜೆಟ್ ಉದಾಹರಣೆಗಾಗಿ ಒಂದು 3 ಲಕ್ಷ ಎಷ್ಟು ಟೋಟಲ್ ಬಜೆಟ್? ಅದೇ 3,19,000 ಆರ್ ಸಮಥಿಂಗ್ ಏನಿದೆ. ನನ್ನ ಇಷ್ಟು ಹಣ ಇದ್ದಾಗ ಅದರೊಳಗೆ ವೆಲ್ಫೇರ್ ಮೆಜರ್ಸ್ಗೆ ಅಥವಾ ಕನ್ಸ್ಟ್ರಕ್ಷನ್ ಇನ್ಫ್ರಾಸ್ಟ್ರಕ್ಚರ್ಗೆ 1.5 ಲಕ್ಷ ಕೋಟಿನೇ ಹೋಗುತ್ತೆ ಅಂತ ತಿಳ್ಕೊಳ್ಳಿ. 1.5 ಲಕ್ಷ ಕೋಟಿಯಲ್ಲಿ 40% ಹೋದರೆ ಯಾವ ಡೆವಲಪ್ಮೆಂಟ್ ಆಗ್ತದೆ? ನೀವು ಯಾಕೆ ಕೇಳೋದಿಲ್ಲ? ಯಾಕೆ? ಅರೆ, ಪೀಪಲ್ ಆರ್ ರೈಟಿಂಗ್ ಮೀ ಲೆಟರ್ ಓಪನ್ಲಿ, ದೇ ಆರ್ ಚಾಲೆಂಜಿಂಗ್ ಮೀ. ವೈ ಶುಡ್ ನಾಟ್ ಆಸ್ಕ್ ದಿಸ್ ಗವರ್ಮೆಂಟ್ ಅಬೌಟ್ ದಿಸ್? ಅಂದ್ರೆ ಪ್ರಧಾನಿಯವ್ರು ಕೇಳಬೇಕು ಅಂತ. ನ್ಯಾಚುರಲಿ. ಮತ್ತು ಪ್ರಧಾನಿ ಹೆಸರಲ್ಲಿ ಓಟ್ ಕೇಳ್ತೀರಿ. ಪ್ರಧಾನಿ ಬಂದು ನನ್ನ ಹೆಸರಲ್ಲಿ ನನಗೆ ನೋಡಿ ಓಟ್ ಕೊಡಿ ಅಂತಾನ? ಇದನ್ನು ನೋಡಿ. 40% ಕರಪ್ಷನ್ನು ನೋಡಿ, ರಿಕ್ರೂಟ್ಮೆಂಟ್ನಲ್ಲಿ ಏನಾಗ್ತಾ ಇದೆ ನೋಡಿ, ಅಡ್ಮಿನಿಸ್ಟ್ರೇಷನ್ದಲ್ಲಿ ಏನಾಗ್ತಾ ಇದೆ ನೋಡಿ, ಇನ್ಫ್ರಾಸ್ಟ್ರಕ್ಚರ್ ಎಷ್ಟರ ಮಟ್ಟಿಗೆ ಡೆವಲಪ್ ಆಗ್ಯದ ಅದು ನೋಡಿ. ಅದನ್ನು ಬಿಟ್ಟು ಹಿಂದೆಲ್ಲ ತಯಾರು ಮಾಡೋದಂಥ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದನ್ನು ಮುಂದೆ ಇವತ್ತು ನಿಮಗೆ ಮಾಡಿಕೊಟ್ಟಿದ್ದನ್ನು ಮುಂದೆ ತೊಗೊಂಡು ಹೋಗೋಕೆ ಆಗ್ತಾ ಇಲ್ಲ. ಬರೀ ಮಾತಾಡಿದ್ರೆ ಆಗೋದಿಲ್ಲ. ನಾವು ಹಂಗೆ ಮಾಡಿದೆವು, ಹಿಂಗೆ ಮಾಡಿದೆವು, ಏನು ಮಾಡಿದ್ರೆ ನಾವು ಮಾಡಿದ್ದನ್ನು ನೀವು 2 ವರ್ಷನಾಗ ಬೊಮ್ಮಾಯಿ ಸರ್ಕಾರ ಮಾಡೋಕ್ಕಾಗ್ತದೆ? ಅದು ಅವ್ರ ಬಳಿ ಏನೇನು ಇದೆ ಅಂತ ತಿಳ್ಕೊಳ್ಳೋಕ್ಕೆ 6 ತಿಂಗಳು ಹೋಗ್ತದೆ ಅವ್ರ ಸರ್ಕಾರದವರಿಗೆ. ಬಟ್ ಅವ್ರು ಹೇಳ್ಕೊಂಡು ಹೋಗೋದು ಒಂದು ರೀತಿ. ಮೋದಿನೂ ಬಂದು ಅದೇ ಹೇಳೋದು, ಹೊಗಳೋದು. ಸರ್, ಸ್ಟೇಟ್ಗೆ ಸಂಬಂಧಪಟ್ಟಂಥ ಒಂದಷ್ಟು ಕೋರ್ ಇಶ್ಯೂಸ್ ಬಗ್ಗೆ ಮಾತಾಡೋಣ ಸರ್. ಸಾಮಾಜಿಕ ನ್ಯಾಯ ಅನ್ನೋ ವಿಷಯದಲ್ಲಿ ತಾವು ತುಂಬ ದೊಡ್ಡ ಪ್ರತಿಪಾದಕರು. ನೀವು ವಕೀಲರಾಗಿ ಕೂಡ ಅದ್ರ ಬಗ್ಗೆ ಹಲವಾರು ಬಾರಿ ಮಾತನಾಡಿದ್ದೀರಿ, ನಿಮ್ಮ ಜೀವನ ಪೂರ್ತಿ ಶ್ರಮಿಸಿದ್ದೀರಿ ಕೂಡ ಇದನ್ನು ಸಮಾಜದಲ್ಲಿ ಸ್ಥಾಪಿಸೋದಕ್ಕೆ. ಒಳ ಮೀಸಲಾತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ಸರ್ಕಾರದ ಒಂದು ನಿರ್ಧಾರ ಏನಿದೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಥದ್ದು, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ಪ್ರಶ್ನೆ ಏನಂದರೆ, ಈಗ ಒಂದು ಒಳ ಮೀಸಲಾತಿ ಬಗ್ಗೆ ಇದು ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು. ಅಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಏನು ಅವರು ನಿರ್ಣಯ ತಗೊಳ್ತಾರೋ ಅದನ್ನು ನಾವು ವೇಟ್ ಮಾಡಬೇಕಾಗ್ತದೆ. ಅದರ ಬಗ್ಗೆ ನಾವು ಸುಪ್ರೀಂ ಕೋರ್ಟ್ನಲ್ಲಿ ಇರ್ತಕ್ಕಂಥದ್ದು ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ ಒಂದು. ಬಟ್ ಶ್ಯೂರ್ಲಿ ಒಂದು ಮಾತು ನಿಮಗೆ ಹೇಳ್ತೀನಿ, ಕ್ಯಾಸ್ಟ್ ಸೆನ್ಸಸ್ ಶುಡ್ ಬಿ ಡನ್. ಬಿಕಾಸ್ ಕ್ಯಾಸ್ಟ್ ಸೆನ್ಸಸ್ ನೀವು ಮಾಡದೆ ಹೋದರೆ ನಿಮಗೆ ಸಮಾಜದಲ್ಲಿ ಅತ್ಯಂತ ಹಿಂದುಳಿದವರು ಯಾರೂ ಗೊತ್ತಾಗೋದಿಲ್ಲ, ಅಥವಾ ಮಧ್ಯಮ ವರ್ಗಕ್ಕೆ ಯಾರು ಬಂದಿದ್ದಾರೆ ಅದು ಗೊತ್ತಾಗೋದಿಲ್ಲ, ಅಥವಾ ಅತಿ ಶ್ರೀಮಂತರ ಹತ್ರ ಏನೇನಿದೆ ಅದು ಗೊತ್ತಾಗೋದಿಲ್ಲ. ಅದಕ್ಕಾಗಿ ನಾವು ಕಾಸ್ಟ್ ಸೆನ್ಸಸ್ ಮಾಡಬೇಕು.
ಕಾಸ್ಟ್ ಸೆನ್ಸಸ್ನಲ್ಲಿ ನಿಮಗೇನು ಗೊತ್ತಾಗ್ತದೆ, ಯಾವ ಯಾವ ಸಮಾಜದಲ್ಲಿ ಯಾವ್ಯಾವ ಜಾತಿಯಲ್ಲಿ ಎಜುಕೇಷನ್ ಏನಿದೆ, ಲ್ಯಾಂಡ್ ಹೋಲ್ಡಿಂಗ್ ಎಷ್ಟಿದೆ, ಪರ್ ಕ್ಯಾಪಿಟಲ್ ಇನ್ಕಮ್ ಏನಿದೆ, ಮತ್ತು ನಿಮ್ಮ ಹೆಲ್ತ್ ಕೇರ್ ಪ್ರೋಗ್ರಾಮ್ಸ್ ಇಷ್ಟರ ಮಟ್ಟಿಗೆ ಅವ್ರಿಗೆ ಸಿಕ್ಕಿದೆ, ಪಕ್ಕಾ ಮನೆಗಳು ಎಷ್ಟಿವೆ, ಆಮೇಲೆ ಎಜುಕೇಷನ್ದಲ್ಲಿ ಡಿಗ್ರಿ ಹೋಲ್ಡರ್ಸ್ ಎಷ್ಟಿದ್ದಾರೋ, ಇಂಜಿನಿಯರ್ಸ್ ಎಷ್ಟು, ಡಾಕ್ಟರ್ಸ್ ಎಷ್ಟು, ಜರ್ನಲಿಸ್ಟ್ ಎಷ್ಟು, ಅಥವಾ ದೊಡ್ಡ ಜಾಗದಲ್ಲಿ ವೈಸ್ ಚಾನ್ಸಲರ್ ಎಷ್ಟು, ಸೆಕ್ರೆಟರಿಯಲ್ಲಿ ಎಷ್ಟು ಜನ ಇದ್ದಾರೆ, ಅಥವಾ ಪಾರ್ಲಿಮೆಂಟ್ನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ನಮ್ಮವರು ಎಷ್ಟು ಜನ ಇದ್ದಾರೆ, ಇದು ಎಲ್ಲ ಗೊತ್ತಾಗ್ತದೆ. ಗೊತ್ತಾದ ಮೇಲೆ ನೀವು ಅದಕ್ಕೆ ಯಾವ ರೀತಿಯಾಗಿ ಸುಧಾರಿಸಬೇಕು ಅನ್ನೋಕ್ಕೆ ಯೋಜನೆಗಳು ಹಾಕ್ಬೋದು. ದಟ್ ಈಸ್ ಹೌ ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಸ್ಟಾರ್ಟೆಡ್ ಇನ್ಫ್ರಾಸ್ಟ್ರಕ್ಚರ್ ಪ್ರೋಗ್ರಾಮ್ಸ್, ಪಂಚವಾರ್ಷಿಕ ಯೋಜನೆ. ಈಗ ಅದನ್ನು ಅವರಿಗೆ ಆ ಪಂಚವಾರ್ಷಿಕ ಯೋಜನೆ ಅನ್ನೋದು ಸ್ವಲ್ಪ ಚೆನ್ನಾಗಿ ಕಾಣೋದಿಲ್ಲ, ಯಾಕಂದರೆ ನೆಹರೂಜಿ ಇಟ್ಟಿದ್ದಾರೆ ಅಂತೇಳಿ ಅವರು ನೀತಿ ಆಯೋಗ ಅಂತ ಮಾಡಿದ್ದಾರೆ. ಈ ಇದಕ್ಕೆ ಪ್ರೆಸೆಂಟ್ ಡೇ ಗೌರ್ಮೆಂಟ್ ಪ್ಲ್ಯಾನಿಂಗ್ ಕಮಿಷನ್ಗೆ ಅವ್ರೇನು ಮಾಡಿದ್ದಾರೆ ಅಂದರೆ ಪ್ಲ್ಯಾನಿಂಗ್ ಕಮಿಷನ್ ಅಂತ ನೆಹರು ಇಟ್ಟಿದ್ದಾರೆ, ನಾವ್ಯಾಕದು ನೀತಿ ಆಯೋಗ ಅಂತ. ಸೊ ನಿಮ್ಮ ನೀತಿ ಆಯೋಗ ಎಲ್ಲ ನೀತಿ ರೂಪಿಸ್ತಕ್ಕಂಥದ್ದು ಸ್ಟ್ಯಾಟಿಸ್ಟಿಕ್ ಡಾಟಾ ಇದ್ರೆ ತಾನೆ. ಸೊ ದ್ಯಾಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಒಂದು. ಎರಡನೇದು, ಇಲ್ಲಿ ಒಳ ಮೀಸಲಾತಿಗೂ ಅವ್ರು ಕೇಳೋದಿದೆ. ಇದು ಒಳ ಮೀಸಲಾತಿ ಯಾಕೆ ಕೊಡಿ ಅಂದರೆ, ನೀವು ಒಂದು ಶೆಡ್ಯೂಲ್ ಕ್ಯಾಸ್ಟ್, ಇಟ್ ಈಸ್ ಅ ಶೆಡ್ಯೂಲ್ ಆಫ್ ಕ್ಯಾಸ್ಟ್, ಇಟ್ ಈಸ್ ನಾಟ್ ಎ ಎಂಟೈರ್ ಕ್ಯಾಸ್ಟ್. ಎಸ್ ಸರ್. ಸೊ ಅದ್ರೊಳಗೆ ನಿಮಗೆ ಗೊತ್ತಾಗ್ತದೆ ಎಲ್ಲಿ ಯಾರು ಮುಂದುವರೆದಾರೋ ಹಿಂದುವರೆದಾರೋ. ಅದು ಆ ಬೇಸಿಸ್ ಮೇಲೆ ಕೆಲವು ಜನ ಕೇಳಿದ್ದಾರೆ. ಬಟ್ ಸುಪ್ರೀಂ ಕೋರ್ಟ್ ಆಂಧ್ರದಲ್ಲಿ ಕೇಳಿದಾಗ ಅದಕ್ಕೆ ಮನ್ನಣೆ ಕೊಡಲಿಲ್ಲ. ಬಟ್ ಈಗ ಮತ್ತೆ ಅದು ಪೆಂಡಿಂಗ್ ಇದೆ. 2011-12ರಲ್ಲಿ UPA 2 ಸರ್ಕಾರ ಅವತ್ತಿನ ದಿನ ಒಂದು ಕಾಸ್ಟ್ ಸೆನ್ಸಸ್ ರೆಡಿ ಆಗಿತ್ತು. ಯಾಕಂದ್ರೆ 2011ರಲ್ಲಿ ಒಂದು ಓವರ್ ಆಲ್ ಪಾಪ್ಯುಲೇಷನ್ ಸೆನ್ಸಸ್ ಕೂಡ ಆಯಿತು ಸರ್. ನಿಮ್ಮ ರಾಜಕೀಯ ವಿರೋಧಿಗಳು ಕೇಳ್ತಾರೆ, ನೀವು ಅದಾದ್ಮೇಲೆ 2 ವರ್ಷ ಆಯ್ತಲ್ಲ, ನೀವ್ ಯಾಕೆ ಆ ಡೇಟಾನ ಪಬ್ಲಿಕ್ ಮಾಡಲಿಲ್ಲ? ಐ ಜಸ್ಟ್ ಕಂಟಿನ್ಯೂ ದಟ್ ಸರ್. ಕರ್ನಾಟಕ ರಾಜ್ಯದಲ್ಲೂ ಕೂಡ 168 ಕೋಟಿ ರೂಪಾಯಿ ಖರ್ಚು ಮಾಡಿ ಸಿದ್ದರಾಮಯ್ಯನವರ ಸರ್ಕಾರ ಒಂದು ಜಾತಿ ಗಣತಿ ಮಾಡಿಸಿದ್ರು ಸರ್. ಆ ಡೇಟಾ ಕೂಡ ಪಬ್ಲಿಕ್ ಆಗಲಿಲ್ಲ. ನೀವು ಸರ್ಕಾರದಲ್ಲಿದ್ದಾಗ ಮಾಡೋದಿಲ್ಲ, ವಿರೋಧ ಪಕ್ಷಕ್ಕೆ ಹೋದಾಗ ಮಾಡು ಅಂತ ಕೇಳ್ತೀರಿ ಅಂತ ನಿಮ್ಮ ವಿರೋಧ ಪಕ್ಷಗಳು ನಿಮ್ಮನ್ನ ಟೀಕೆ ಮಾಡ್ತಾರೆ. ಈಗ ನೋಡಿ, ಅವರು ಟೀಕೆ ಮಾಡ್ತಾ ಇರ್ತಕ್ಕಂಥದ್ದು ಕೆಲಸ ಮಾಡಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಅವರು ಟೀಕೆ ಮಾಡ್ತಾರೆ. ನಾವು ಕೆಲಸ ಮಾಡಿದ್ದೇವೆ, ಅದನ್ನು ಇಂಪ್ಲಿಮೆಂಟೇಷನ್ ನಿಧಾನ ಆಗಿರ್ಬೋದು. ಈಗ ಫಾರ್ ಎಕ್ಸಾಂಪಲ್, ನಾವು ರಿಸರ್ವೇಷನ್ ತಂದು ಎಷ್ಟು ವರ್ಷ ಆಯಿತು, ಸ್ಟಿಲ್ ಮತ್ತು ಸಾಕಷ್ಟು ಡಿಪಾರ್ಟ್ಮೆಂಟ್ಗಳಲ್ಲಿ ಇನ್ನೂ ರಿಪ್ರೆಸೆಂಟೇಷನ್ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಸೆಕ್ರೆಟರಿಯಲ್ಲಿ 7% ರಿಸರ್ವೇಷನ್ ಇದೆ ಎಂಟೈರ್ ಕಂಟ್ರಿದು. ಸೊ ಒಂದು ಯೋಜನೆ ನೀವು ಬೇಗನೆ ಇಂಪ್ಲಿಮೆಂಟ್ ಮಾಡೋಕ್ಕೆ ಆಗಿಲ್ಲ ಅಂತಂದರೆ, ನೀವು ಅದು ಮಾಡೋಕ್ಕೆ ತಯಾರಿರಲಿಲ್ಲ, ನಾವು ಮಾಡಿ ರೆಡಿ ಮಾಡಿಟ್ರು ನೀವು ಯಾಕೆ ಮಾಡಲಿಲ್ಲ ಅಂತ ನಮಗೆ ಕೇಳ್ತೀವಿ. ನಾವು ಇದ್ದೇ ಹಂಗೆ ಮುಂದುವರಿಸಿದ್ರೆ ಆಗ್ತಿತ್ತು. ಒಂದು ಈಗ ಉದಾಹರಣೆ ನಿಮಗೆ ಹೇಳ್ತೀನಿ. ಆರ್ಟಿಕಲ್ 371J ಎಷ್ಟು ವರ್ಷದಿಂದ ಕೇಳ್ತಿದ್ರು ಎಲ್ಲರೂ, ಯಾರಿಗೂ ಪತ್ತೆ ಇಲ್ಲದೆ ನಾನು ಮಾಡಿದೆ ಅದು. ಯಾಕಂತಂದರೆ ನಮಗೆ 2/3 ಮೆಜಾರಿಟಿ ಇರಲಿಲ್ಲ, ನಮಗೆ ಸಿಂಪಲ್ ಮೆಜಾರಿಟಿ ಇರಲಿಲ್ಲ. ನಾನು ಎಲ್ಲ ಕಡೆ ಅಡ್ಡಾಡಿ ತಿರುಗಾಡಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಎಲ್ಲ ಪಾರ್ಟಿಗಳಿಗೆ ಹೇಳಿಕೊಂಡು 2/3 ಮೆಜಾರಿಟಿ ಒಂದೇ ಅಲ್ಲ, ಯುನಾನಿಮಸ್ಲಿ ಅದನ್ನು ಪಾಸ್ ಮಾಡಿಸಿದೆ. ಇಡೀ ದೇಶದಾಗ ಯಾವ ಕಾನೂನು ಕೂಡ ಆರ್ಟಿಕಲ್ 371 ಸ್ಪೆಷಲ್ ಸ್ಟೇಟಸ್ಸು ಯಾರೂ ವ್ಯತ್ಯಾಸ ಇಲ್ಲದೆ, ಡಿಬೇಟ್ ಇಲ್ಲದೆ ಯಾರೂ ಪಾಸ್ ಮಾಡಿಲ್ಲ. ಬಟ್ ಇದು ಮಾತ್ರ ಡಿಬೇಟ್ ಇಲ್ಲದೆ, ಇದು ಇಲ್ಲದೆ ಯುನಾನಿಮಸ್ಲಿ ಪಾಸು ಆಯಿತು. ಕ್ವಿಕ್ಲಿ ತಂದು ಇಂಪ್ಲಿಮೆಂಟು ಮಾಡಿದ್ದೇವೆ. ಈಗ ನಾವು ಅದರ ಫಲ ಅನುಭವಿಸ್ತಾ ಇದ್ದಾರೆ. ಇದು ಯಾರು ಅಪ್ರಿಸಿಯೇಟ್ ಮಾಡಲ್ಲ. ನೀವು ಅದು ಮಾಡಿರಿ, ಯಾಕೆ ತಂದಿಲ್ಲ, ಇದು ಯಾಕೆ ನಾವು ಮಾಡಿಲ್ಲ, ನೀವು ಮಾಡಿದ್ರಾ? ಇಲ್ಲಿ ಪುಲಕೇಶಿ ನಗರ ಅಂತ ಒಂದು ಕ್ಷೇತ್ರ ಸರ್, ಇಟ್ ಈಸ್ SC ರಿಸರ್ವ್ಡ್. ಪುಲಕೇಶಿ ನಗರದ ಹಾಲಿ ಶಾಸಕರು ಅಖಂಡ ಶ್ರೀನಿವಾಸ ಮೂರ್ತಿ ಅವ್ರ ಮನೆಗೆ ಬೆಂಕಿನೇ ಇಟ್ಟಿದ್ದಾರೆ. ನಿಮಗೆ ಗೊತ್ತಿದೆ ಸರ್, DJ ಹಳ್ಳಿ, KJ ಹಳ್ಳಿ ಗಲಭೆ ಅಂತ ಇಂಟರ್ನ್ಯಾಷನಲ್ ಲೆವೆಲ್ ಸುದ್ದಿ ಆಗಿತ್ತು ಸರ್. ಸಿಲಿಕಾನ್ ವ್ಯಾಲಿ ಹ್ಯಾಡ್ ಬಿಕಮ್ ಅ ಬರ್ನಿಂಗ್ ಹೋಲ್. ಅವರಿಗೆ ನಿಮ್ಮ ಪಕ್ಷ ಟಿಕೆಟ್ ಕೊಡ್ಲಿಲ್ಲ ಸರ್. ಸಾಮಾಜಿಕ ನ್ಯಾಯದ ಪ್ರತಿಪಾದಕರು ನೋಡಿ, ಸಂತ್ರಸ್ತರ ಜೊತೆ ನಿಂತ್ಕೊಳ್ಳದೆ ನೋಡಿ, ಇದೇ ನಿಮ್ಮ ಅಂದ್ರೆ ಇದು ಬೆಂಕಿ ಹಚ್ಚ ಕೆಲಸ. There are various reasons to deny the ticket. It is an individual case. ಬೇರೆಯವರಿಗೆ ಯಾವುದೋ ಒಂದು ಕ್ರಿಮಿನಲ್ ಕೇಸ್ ಇದ್ದವರಿಗೂ ಡಿನೈ ಮಾಡ್ತಾರೆ, ಅಥವಾ ಅನೇಕ ಸಾರಿ
ಒಳ್ಳೆಯವರಿದ್ರು ಕೂಡ ಬರೋ ಚಾನ್ಸಸ್ ಇರಲಿಲ್ಲ ಅಂದ್ರೆ ಅದಕ್ಕೂ ಮಾಡ್ತಾರೆ. ಇಟ್ ಡಸ್ ನಾಟ್ ಮೀನ್ ಈಗ ನಾವು ಕೊಡೋದನ್ನು ದಲಿತರಿಗೆ ಕೊಡ್ತೇವಲ್ಲ, ವೈ ಯು ಆರ್ ಮೇಕಿಂಗ್ ದಲಿತ್ ಇಶ್ಯೂ? ವಿ ಹ್ಯಾವ್ ಗಿವನ್ ಸೇಮ್ ಕಾಸ್ಟ್. ಶೋರ್ ಸರ್. ನೋ, ಸೇಮ್ ಕಾಸ್ಟ್ and who has no criminal background. No sir, that you must, because it's an SC reserved constituency. But the question is, not necessarily same caste. Correct sir, agree. See, ಅದಕ್ಕೆ ಇದು ಬೆಂಕಿ ಹಚ್ಚಕ್ಕೆ ಹೇಳ್ತಾರೆ ಹೊರತಾಗಿ ಆ ಜನರ ಉದ್ಧಾರ ಮಾಡಬೇಕು ಅಂತ ಹೇಳೋದಿಲ್ಲ. ಇಟ್ ಈಸ್ ಬಿಟ್ವೀನ್ ಸೇಮ್ ಏರಿಯಾಸ್, ಸೇಮ್ ಪೀಪಲ್. ಬಟ್ ಅದಕ್ಕೆ ಅವ್ರಿಗೆ ಕೊಟ್ಟಿಲ್ಲ, ದಲಿತಿಗೆ ನಿಗ್ಲೆಕ್ಟ್ ಮಾಡಿ ಆ ಜನರಲ್ ಸೀಟ್ ಮಾಡಿದ್ರೆ ಸಮಥಿಂಗ್ ಎಲ್ಸ್. ಇಟ್ ಈಸ್ ರಿಸರ್ವ್ ಅಂಡ್ ರಿಸರ್ವ್ ಮ್ಯಾನ್ ಹ್ಯಾಸ್ ಕಮ್ ಅಂಡ್ ಸೇಮ್ ರಿಸರ್ವ್ ಕಾಸ್ಟ್ ಹ್ಯಾಸ್ ಗಿವನ್. ಅದಕ್ಕೆ ಇದಕ್ಕೆ ದೊಡ್ಡದು ಮಾಡಿ ಸುಮ್ಮನೆ ಅಪಪ್ರಚಾರ ಮಾಡ್ತಕ್ಕಂಥ ಕೆಲಸ ಇದು. ವಿಶ್ಲೇಷಕರು ಹೇಳ್ತಾರೆ ಕಾಂಗ್ರೆಸ್ ಮತ್ತೆ ಬಿಜೆಪಿಯಲ್ಲಿರುವಂತಹ ಅಸಮಾಧಾನದ ಅಲೆ ಇದೆಯಲ್ಲ, ಅದೇ ಇದಕ್ಕೆ ಕಾರಣ ಅಂತ. ಇದು ಮುಂದಿನ ದಿನಗಳಲ್ಲಿ ಅತಂತ್ರದ ಫಲಿತಾಂಶಕ್ಕೂ ಕಾರಣ ಆಗಬಹುದಾ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅನುಭವದಲ್ಲಿ ನಾನು ಕೇಳ್ತಿದ್ದೇನೆ. JDS ನಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯ ಅಭ್ಯರ್ಥಿಗಳು ಇಲ್ಲಿವರೆಗೂ ಸ್ಪರ್ಧೆ ಮಾಡೋದು ಬಹಳ ಕಡಿಮೆ ಸಂದರ್ಭಗಳು. ವೋಟ್ ಸ್ಪ್ಲಿಟ್ ಆಗುವಂತ ಸಾಧ್ಯತೆ ಇರುತ್ತೆ, ಅಲ್ಲಿಗೆ ಅತಂತ್ರದ ಫಲಿತಾಂಶದ ಸಾಧ್ಯತೆಗಳು ಕೂಡ ಹೆಚ್ಚಾಯ್ತಾ? ಇದಕ್ಕೆ ಕಾರಣ ಎರಡೂ ರಾಷ್ಟ್ರೀಯ ಪಕ್ಷಗಳು ಆಗ್ತವಾ ಅಂತ ಪ್ರಶ್ನೆ. ಜನರಿಗೆ ಸ್ವಲ್ಪ ಸ್ಟೇಬಲ್ ಗೌರ್ಮೆಂಟ್ ಬೇಕು. ಆ್ಯಂಡ್ ಇನ್ ಡೆಮಾಕ್ರಸಿಯಲ್ಲಿ ಸ್ಟ್ರಾಂಗ್ ಅಪೋಸಿಷನ್ನು ಬೇಕು. ಸ್ಟ್ರಾಂಗ್ ಆ್ಯಂಡ್ ರೂಲಿಂಗ್ ಪಾರ್ಟಿನೂ ಸ್ಟೇಬಲ್ ಇರಬೇಕು. ಇದು ಜನ ಬಯಸ್ತಾರೆ ಈಗ. ಯಾಕಂದರೆ ಪಾರ್ಲಿಮೆಂಟ್ ನೋಡಿ, ಇದು ನೋಡಿ, ನೀವು ಅಲ್ಲಿ ಸ್ಟ್ರಾಂಗ್ ಅಪೋಸಿಷನ್ ಸಂಖ್ಯಾ ಬಲ ಇಲ್ಲದೆ ಹೋದಾಗ ಅಲ್ಲಿ ಈವನ್ ರಿಕಗ್ನೈಸೇಷನ್ ಸಿಗೋದಿಲ್ಲ. ಆ್ಯಂಡ್ ರೀಜನಲ್ ಪಾರ್ಟಿದವರಿಗೆ ಅಷ್ಟು 50 ಸೀಟು 55 ಸೀಟ್ ಬರೋದಿಲ್ಲ. ಅದಕ್ಕಾಗಿ ಜನ ಈಗ ಬಯಸೋದೇನೆಂದರೆ ಸ್ಟ್ರಾಂಗ್ ಅಪೋಸಿಷನ್ನು ಇರಬೇಕು, ಸ್ಟ್ರಾಂಗ್ ಸ್ಟೇಬಲ್ ಗೌರ್ಮೆಂಟು ಇರಬೇಕು. ಅದಕ್ಕೆ ಅತಂತ್ರ ಆಗ್ತದೆ ಅನ್ನೋದು ಯಾರ್ದಾದ್ರೂ ಒಂದು ಅಂದಾಜ ಇದ್ದರೆ ಅದು ಸತ್ಯಕ್ಕೆ ದೂರವಾದಂಥ ಮಾತು. ಅದು ಡೆಫಿನೆಟ್ಲಿ ಜನ ರಿಯಲೈಸ್ ಮಾಡಿದ್ದಾರೆ. ಸ್ಟೇಬಲ್ ಗೌರ್ಮೆಂಟ್ ಇದ್ದರೆ ಡೆವಲಪ್ಮೆಂಟ್ ಆಗ್ತದೆ. ಅದಕ್ಕಾಗಿ ಕಾಂಗ್ರೆಸ್, ಯಾಕಂದರೆ ಈಗ ಅವ್ರು ಡೆವಲಪ್ಮೆಂಟ್ ನೋಡಿದ್ದಾರೆ, BJPದು ಅವರು ಆಡಳಿತ ವೈಖರಿಯನ್ನು ಕೂಡ ನೋಡಿದ್ದಾರೆ. ಆಡಳಿತದಲ್ಲಿ ಯಾವ ರೀತಿಯಾಗಿ ಅವರು ಟ್ರಾನ್ಸ್ಫರ್ಸು ಪೋಸ್ಟಿಂಗ್ಗಳಾಗ್ತವೆ. ಒಬ್ಬ ಪಾಪ ಆರ್ಡರ್ ತೊಗೊಂಡು ಟ್ರಾನ್ಸ್ಫರ್ದು ಮನೆಗೆ ಹೋಗೋತನ ಇನ್ನೊಬ್ಬ ಬರ್ತಾನೆ. ಇದೆಲ್ಲ ಜನ ನೋಡಿದ್ದಾರೆ. ಅದಕ್ಕಾಗಿ ನಾವು ಯಾವಾಗಲೂ ನಾವು ಅಪೇಕ್ಷೆ ಪಡ್ತಾ ಇರ್ತಕ್ಕಂಥದ್ದು, ಮತ್ತು ಜನ ಏನೇ ಆಗಲಿ ಈ ಸಾರಿ ಸ್ಟೇಬಲ್ ಗೌರ್ಮೆಂಟ್ ಬರಬೇಕು, ಹಂಗೆ ಮಾಡಬಾರ್ದು ಅಂತಕ್ಕಂಥದ್ದು ಬಹಳಷ್ಟು ಜನರ ಮನಸ್ಸಿನಲ್ಲಿದೆ. ಸರ್, ಇವತ್ತಿನ BJPಗೂ 2014ಕ್ಕೂ ಮುಂಚೆ ಇದ್ದಂಥ BJPಗೂ ಏನು ವ್ಯತ್ಯಾಸ? ಅದೇ ರೀತಿ 2014ಕ್ಕೂ ಮುಂಚೆ ಇದ್ದಂಥ ಕಾಂಗ್ರೆಸ್ಸಿಗೂ ಇವತ್ತಿನ ಕಾಂಗ್ರೆಸ್ಸಿಗೂ ಏನು ವ್ಯತ್ಯಾಸ? BJP ಅವ್ರ ಬೇಸೆ RSS ಐಡಿಯಾಲಜಿ ಮೇಲೆ, ಮನು ಐಡಿಯಾಲಜಿ ಮೇಲೆ. ಅವರು ಒಂದು ಹಿಂದೆ ಕಟ್ಟರವಾದಿ ಕೆಲವು ವಿಚಾರಗಳ ಇರ್ತಕ್ಕಂಥ ನಾಯಕರಿದ್ದರಲ್ಲ, ಅವರ ಒಂದು ವಿಚಾರಧಾರೆ ಮೇಲೆ ಅವರು ಕಟ್ಟಿದಂಥ ಒಂದು ಪಕ್ಷ ಅದು ಏನು ಲಿಬರಲ್ ಆಗಿಲ್ಲ ಇನ್ನೂ. ಅದು ಸುಮ್ಮನೆ ಅವರು 100 ಸಲ ಹೇಳ್ಕೊಳ್ಬೋದು, ತೋರ್ಸೋಕ್ಕೆ XY ಇದ್ದಾರೆ, Z ಇದ್ದಾರೆ. ಬಟ್ ಎಫೆಕ್ಟಿವ್ ರಿಪ್ರೆಸೆಂಟೇಷನ್ ಇದೆ. ಯಾರಿಗಾದರೂ ನೀವು ರಿಪ್ರೆಸೆಂಟೇಷನ್ ಕೊಡ್ಬೋದು, ಬಟ್ ಎಫೆಕ್ಟಿವ್ ರಿಪ್ರೆಸೆಂಟೇಷನ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ mere representing some people is different. ಅದಕ್ಕೆ ಅದು ಅವ್ರ ಬದಲಾವಣೆ ಏನಾಗಿಲ್ಲ. ತಿರುಗಿ ಉಲ್ಟಾ ಏನಾಗಿದೆ ಅಂದರೆ ಈಗ ಹೆಚ್ಚಾಗಿ ಮತ್ತೆ ಅದು ಡಿವಿಷನ್ ಬೆಳೀತಾ ಇದೆ. ಒಂದು ಸಮಾಜದಲ್ಲಿ ವ್ಯತ್ಯಾಸ ಇರ್ತಕ್ಕಂಥವು, ಜಾತಿಗಳಲ್ಲಿ ಜಗಳ ಹಚ್ಚತಕ್ಕಂಥದ್ದು, ಧರ್ಮದ ಹೆಸರಿನ ಮೇಲೆ ಜಗಳ ಮಾಡ್ತಕ್ಕಂಥದ್ದು, ಜಗಳ ಹಚ್ಚತಕ್ಕಂಥದ್ದು, ಅದು ಪ್ರವೃತ್ತಿ ಈಗ ಬೆಳೀತಾ ಇದೆ. ಹಿಂದೆ ನೀವು ನೋಡ್ದಂಗೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಅನೇಕ ದಿವಸ ಈ ವಾತಾವರಣ ಇರಲಿಲ್ಲ. ಅವರಿದ್ದರು, ಸ್ವಲ್ಪ ಲುಪ್ತವಾಗಿದ್ದರು, ಅವರು ಇನ್ವಿಸಿಬಲ್ ಇದ್ದರು. ಈಗ ವಿಸಿಬಲಿ ದೇ ಆರ್ ಆ್ಯಕ್ಟಿಂಗ್ ಓಪನ್ಲಿ, ಟೇಕಿಂಗ್ ಲಾ ಇನ್ ದೇರ್ ಹ್ಯಾಂಡ್. ದೇ ದೆಮ್ಸೆಲ್ಸ್ ಆರ್ ಎಕ್ಸಿಕ್ಯೂಟಿಂಗ್ ಲೈಕ್ ಸೌದಿ ಅರೇಬಿಯಾ ಅಲ್ಲೆಲ್ಲ ಮಾಡ್ತಾರಲ್ಲ, ಕಳ್ತನ ಮಾಡಿದ್ರೆ ಅವ್ನ ಕೈ ಕಟ್ ಮಾಡು,
ಅಥವಾ ಇನ್ನೊಬ್ಬವನು ಕಾನೂನು ವೈಲೇಟ್ ಮಾಡಿದ್ರೆ ಅವ್ನು ತಲೆ ಹಾರಿಸು, ಹಂಗೆ ನಡೆದಿದೆ ಇಲ್ಲಿ. ಸರ್, ರಿಟೈರ್ಮೆಂಟ್ ಏಜ್ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಭಿಪ್ರಾಯ ಏನು? ಬಿಜೆಪಿ ಹೇಳುತ್ತೆ 75 ಆದ್ಮೇಲೆ ಅಧಿಕಾರದ ಸ್ಥಾನದಲ್ಲಿ ಇರಬಾರ್ದು ಅಂತ. ಎಸ್ ಸರ್, ಬಿಫೋರ್ ಯು ಸೇ ಅವ್ರು ಕೆಲವರಿಗೆ ಕನ್ಸೆಷನ್ ಕೊಟ್ಟಿದ್ದಾರೆ. ಸೊ ನಾನೇನು ಹೇಳಕ್ ಹೋಗಲಿ, ನಾನೇ 81 ಈಗ. ನಾನು 81 ಮೈ ರನ್ನಿಂಗ್. ಇಫ್ ಯು ಆಸ್ಕ್ ಸೇಮ್ ಕ್ವಶನ್ ದೆನ್ ಐ ಕುಡ್ ಹ್ಯಾವ್ ಬಿನ್ ರಿಟೈರ್ಡ್ 6 years ಬ್ಯಾಕ್. ಅದಕ್ಕೆ ಎಸ್, ಯಂಗರ್ ಎಲಿಮೆಂಟ್ ಶುಡ್ ಕಮ್. ಐ ವೆಲ್ಕಮ್ ಆ್ಯಂಡ್ ಇಟ್ ಈಸ್ ಬೆಟರ್. ವಿ ಶುಡ್ ಗಿವ್, ನಾವು ಯಂಗರ್ ಎಲಿಮೆಂಟ್ ಕೊಡಬೇಕು. ಕೆಲವು ಸಲ ಏನು ನಾವು ಟ್ರೈನ್ ಮಾಡಲ್ಲ ಸೆಕೆಂಡ್ ಲೈನ್. ಡೆಮೋಕ್ರಸಿದಾಗ ಇಫ್ ಯು ಡೋಂಟ್ train second line, third line, definitely it is not only harmful to your party, but it is also harmful for Indian democracy. ರೈಟ್ ಸರ್, ಫ್ಯಾಮಿಲಿ ಪಾಲಿಟಿಕ್ಸ್ ಬಗ್ಗೆ ಮಾತನಾಡ್ತಾರೆ, ಡೈನಾಸ್ಟಿ ಪಾಲಿಟಿಕ್ಸ್ ಬಗ್ಗೆ ಮಾತನಾಡ್ತಾರೆ. ಐ ಕ್ಯಾನ್ ಟೇಕ್ ದ ನೇಮ್ ಆಫ್ ಯುವರ್ ಓನ್ ಸನ್ ಸರ್, ಪ್ರಿಯಾಂಕ್ ಖರ್ಗೆ ಅವರು. ಆಸ್ ಅ ರಿಪೋರ್ಟರ್ ನಾನು ಅವ್ರ ಜೊತೆ ಇಂಟ್ರಾಕ್ಟ್ ಕೂಡ ಮಾಡಿದ್ದೀನಿ. ಅವರು ಅವ್ರದ್ದೇ ಆದಂಥ ಅರ್ಹತೆ ಇದೆ. ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗ ಆಗಿರ್ಲಿಲ್ಲ ಅಂದ್ರೂ ಇದೇ ಅರ್ಹತೆ, ಇದೇ ತರದ ಗುಣದ ಜೊತೆ ಅವರು ರಾಜಕಾರಣದಲ್ಲಿ ಯಶಸ್ಸನ್ನ ಕಾಣ್ತಿದ್ರು ಅನ್ನೋದು ನನ್ನ ಒಂದು ಊಹೆ ಸರ್. ಆದ್ರೆ ಅವ್ರು ನಿಮ್ ಮಗ ಆಗಿರೋದೇ ತಪ್ಪ? ಸೇಮ್ ಥಿಂಗ್ ಅಪ್ಲೈಸ್ ಟು ಬಿ ವೈ ವಿಜೇಂದ್ರ. ಅವ್ರಿಗೂ ಅವ್ರದೇ ಆದಂತ ಒಂದು ಸಾಮರ್ಥ್ಯ ಇದೆ. ಯಡಿಯೂರಪ್ಪನ ಮಗ ಆಗಿದ್ದೇ ತಪ್ಪ? ಡೈನಾಸ್ಟಿ ಪಾಲಿಟಿಕ್ಸ್ ನ ವ್ಯಾಖ್ಯಾನ ಸರ್, ಪ್ಲೀಸ್. ನಾನು ಅದು ಹೇಳಕ್ ಹೋಗೋದಿಲ್ಲ. ನನಗೇನು ಬ್ಯಾಕ್ ಗ್ರೌಂಡ್ ಇದೆ, ಬ್ಯಾಕ್ ಗ್ರೌಂಡ್ ಅಬ್ಸಲ್ಯೂಟ್ಲಿ. ಐ ಹ್ಯಾವ್ ಕಮ್ ಫ್ರಮ್ ಸ್ಮಾಲ್ ಇದು. My parent, I lost my mother, my sister, my uncle, and only my father and myself lived. But we have to face difficulties. ನಮಗೆ ಫೀಸ್ ಕೊಡಬೇಕಾಗ್ತಿತ್ತು. ಬಟ್ ನಮ್ಮ ತಂದೆಯವರಂದ್ರೆ ಪರವಾಗಿಲ್ಲ, ನನ್ನ ಸ್ಯಾಲ್ರಿದೊಳಗೆ 10 ರೂಪಾಯಿ ಹೋದರೂ ನಾನು ತಿಂಗಳ ಕೊಡ್ತೀನಿ, ನನ್ನ ಮಗನಿಗೆ ಇಲ್ಲೇ ತಗೊಳ್ಳಿ ಅಂತ ಅವ್ರು ಹಠ ಹಿಡಿದ್ರು. ಯಾಕಂದ್ರೆ ನಾವು ಮನೆಯಲ್ಲೇ ಇಬ್ಬರೇ ಇದ್ದೇವಲ್ಲ, ಮೈ ಫಾದರ್, ಮೈ ಸೆಲ್ಫ್. So I continued, I studied, I came up, I organized my own student union. Then people themselves, they backed me. I became leader. ಅದನ್ನು ನೋಡಿದ ಮೇಲೆ ನೀವೆಷ್ಟೆಲ್ಲ ಮಾಡಿರೋದಕ್ಕೇನೆ ಪ್ರಿಯಾಂಕ್ ಅವ್ರ ಮೇಲೆ ಒಂದು ಪ್ರೆಷರ್ ಇರುತ್ತೆ ಅಂತ ನೀವು ಒಪ್ತೀರಾ? ಹಾಗಾಗಿ ಅವರು ಡೈನಾಸ್ಟಿ ಪೊಲಿಟಿಕ್ಸಿನ ಈ ಭಾರವನ್ನು ಅವರು ಹೊತ್ಕೊಂಡೇ ಓಡಾಡಬೇಕಾಗುತ್ತೆ ಅನ್ನೋದನ್ನು ನೀವು ಒಪ್ತೀರಾ ಅಂತ? ದಟ್ ಐ ಡೋಂಟ್. ಬಿಕಾಸ್ ನೋಡಿ, ಅವನಿಗೆ ನಾವು ಪಾಲಿಟಿಕ್ಸ್ನಾಗ ತರಬೇಕು ಅಂತ ಇರಲಿಲ್ಲ ನಂದು. ವೆನ್ ಐ ವಾಸ್ ಫೋರ್ಸ್ ಟು ಗೋ ಟು ಡೆಲ್ಲಿ, ದಟ್ ವಾಸ್ ಎ ಬೈ ಎಲೆಕ್ಷನ್. ಅದಕ್ಕೆ ದಿ ಕಾಂಗ್ರೆಸ್ ಲೀಡರ್ಸ್ ಫೋರ್ಸ್ಡ್ ಮೀ. ಇಫ್ ಯು ಆರ್ ಅಫ್ರೇಡ್ ಆಫ್ ಬಿಜೆಪಿ and you are not ready to ask to contest your son from there, then how the others will take risk? ಉಲ್ಟಾ ನನಗೆ ಸವಾಲು ಹಾಕಿದ್ರು ಅವರು. ನೀವೇ ಹೆದರ್ಕೊಂಡಿದ್ದಾಗ ಮಂತ್ರಿ ಆದವರು ಸೆಂಟ್ರಲ್ ನಿಮ್ಮ ಮಕ್ಕಳಿಗೆ ನಿಲ್ಲಿಸಕ್ಕೆ ನೀವು ತಯಾರಿಲ್ಲ ಅಂದರೆ ಬೇರೆಯವ್ರು ಯಾಕೆ ದುಡ್ಡು ಖರ್ಚು ಮಾಡಿ BJP ವಿರುದ್ಧ ನಿಲ್ಲಬೇಕು? ಸೊ ಇಟ್ ಈಸ್ ಯು ಫೋರ್ಸ್ಡ್. He has come, otherwise he could have gone some business. Okay. ಸರ್, ವೆರಿ ಕ್ವಿಕ್ಲಿ, ಕಾಂಗ್ರೆಸ್ಸಿಗೆ ಒಂದು ಐಡಿಯಾಲಜಿಕಲ್ ಕನ್ಫ್ಯೂಷನ್ ಇದೆಯಾ ಇವತ್ತಿನ ದಿನ? ನಾನು ನಿಮ್ಮ ಅಥವಾ ಮತ್ತೊಬ್ಬರ ಬಗ್ಗೆ ಮಾತಾಡ್ತಿಲ್ಲ ಸರ್, ಇನ್ ಜನರಲ್. No confusion at all. We believe in Nehru ideology, Gandhi ideology. So we have done lot, but BJPದವರು ಅದ್ರ ಮೇಲೆ ನೀರು ಹಾಕಬೇಕು, ಇದು ಏನೂ ಮಾಡಿಲ್ಲ ಇವರು ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಇನ್ನೊಂದು ನನಗೆ ಅಸಹ್ಯ ಅನ್ನಿಸ್ತದೆ ಅಂದರೆ, ಯಾರಾದ್ರೂ ಫ್ರೂಟ್ಸ್ ತಿನ್ನಾರೋ ಅವರೇ ಅದರ ವಿರುದ್ಧ ಮಾತಾಡ್ತಾರೆ, ಕಾಂಗ್ರೆಸ್ ವಿರುದ್ಧ. ನನಗದು ಓಕೆ. ಇವು ಲೀಡರ್ಸ್ ಇದ್ದಾರೆ, ಅದರ 80% ಅವ್ರ ಪೇರೆಂಟ್ಸ್ ಇನ್ವಾಲ್ವ್ಡ್ ಇನ್ ಕಾಂಗ್ರೆಸ್. ಸರ್, ಮೈ ಲಾಸ್ಟ್ ಕ್ವೆಶ್ಚನ್ ಟು ಯು ಸರ್. 2024 ದೃಷ್ಟಿಯಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ರಾಷ್ಟ್ರವ್ಯಾಪಿ ಒಂದು ಬಲಿಷ್ಠವಾದ ವಿರೋಧ ಪಕ್ಷಗಳ ಮೈತ್ರಿಯಲ್ಲಿ ನಾಯಕ ಅಥವಾ ಒಂದು ಹಿರಿಯಣ್ಣನ ಸ್ಥಾನವನ್ನ ಪಡ್ಕೊಳ್ಳೋದ್ರ ಬಗ್ಗೆ ಒಪ್ಪಿಗೆ ಪಡ್ಕೊಳ್ಳೋದ್ರಲ್ಲಿ ಮುಂದಿದೆಯಾ ಕಾಂಗ್ರೆಸ್? ನೋಡಿ, ನಾನಂತೂ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗಾಗಲೇ ಸುಮಾರು 6-7 ಪಾರ್ಟಿ ಜೊತೆಯಲ್ಲಿ ಮಾತನಾಡಿನೇ. ನಮ್ಮ ಮನೆಗೆ ಅವರಿಗೆ ಇನ್ವೈಟ್ ಮಾಡಿ ಕರೆಸಿ, ಶರದ್ ಪವಾರ್ ಅವರು ಇರ್ಬೋದು, ನಿತೀಶ್ ಕುಮಾರ್ ಇರ್ಬೋದು, ತೇಜಸ್ವಿ ಇರ್ಬೋದು, ಆಮೇಲೆ ನಮ್ಮ ಜಾರ್ಖಂಡ್ ಇರ್ಬೋದು, ಈಗ ಕಮ್ಯುನಿಸ್ಟ್ ಪಾರ್ಟಿದವ್ರು ಸರಿನೂ ನಾ ಮಾತಾಡ್ತೀನಿ. ಅವರ ಆಲ್ವೇಸ್ ದೇ ಕೀಪ್ ದೇರ್ ಡೋರ್ ಓಪನ್ ಫಾರ್ ಪ್ರೋಗ್ರೆಸಿವ್ ಥಿಂಗ್ಸ್. ಸೊ ಲೈಕ್ ದಟ್ ಎಲ್ಲರ ಜೊತೆಯಲ್ಲಿ 1 by 1 ಉದ್ಧವ್ ಠಾಕ್ರೆಗೆ ಮಾತಾಡಿದ್ದೀನಿ, ಸ್ಟಾಲಿನ್ಗೆ ಮಾತಾಡಿದ್ದೀನಿ. ಇದೆಲ್ಲ ನಾವು ಮಾಡ್ತಾ ಇದ್ದೀವಿ. ಇಷ್ಟೊಂದು ಮಾಡಿ
ಇದು ಪಾರ್ಲಿಮೆಂಟ್ನಾಗಿದ್ದಾಗೂ ಕೂಡ ಐ ಯೂಸ್ ಟು ಮೊಬಿಲೈಸ್ 18 parties, 19 parties, because I want to safeguard the ideology of the not only our party, the people who believe in democracy and constitution for their faith. ರೈಟ್. ಸೊ ಟು ಪ್ರೊಟೆಕ್ಟ್ ದೇರ್ ಫೇತ್, ಅವರ ಒಂದು ವಿಶ್ವಾಸವನ್ನು ಸಂಪಾದನೆ ಮಾಡೋಕ್ಕೆ ನಾವು ಈ ಕೆಲಸ ಮಾಡ್ತಾ ಇದ್ದೇವೆ. ಜನರ ಹಿತದೃಷ್ಟಿಯಿಂದ ಇಡೀ ದೇಶದ ಜನ ಏನು ಬಯಸ್ತಾ ಇದ್ದಾರೋ, 67% ಜನ ವೋಟರ್ಸ್ ಹೂ ವೋಟೆಡ್ ಅಗೇನಿಸ್ಟ್ ಮೋದಿ ಗೌರ್ಮೆಂಟ್, ಅವರ ಒಂದು ಅಪೇಕ್ಷೆಯನ್ನು, ಅವರ ಅಪೇಕ್ಷೆಗೆ ನಾವು ಸ್ಪಂದಿಸಬೇಕು ಅಂತ ಇದೆಲ್ಲ ಮಾಡ್ತಾ ಇದ್ದೇವೆ. ಅದರಿಂದ ಬೇರೆಯವರಿಗೂ ಒಳ್ಳೆಯದಾಗ್ತದೆ. ರೈಟ್ ಸರ್. ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ನಿಮ್ಮ ಸಮಯ ಕೊಟ್ಟಿದ್ದಕ್ಕಾಗಿ ಧನ್ಯವಾದ. ನೀವು ನಿಜಕ್ಕೂ ಕರ್ನಾಟಕದ ದೃಷ್ಟಿಯಿಂದ ಮೇರು ರಾಜಕಾರಣಿಗಳು ಮಾದರಿ ಅಂತ ಕೂಡ ಹೇಳೋದ್ರಲ್ಲಿ ತಪ್ಪಾಗೋದಿಲ್ಲ. ಥ್ಯಾಂಕ್ ಯು ಫಾರ್ ಯರ್ ಟೈಮ್ ಒನ್ಸ್ ಅಗೇನ್ ಮಲ್ಲಿಕಾರ್ಜುನ್ Thank you. ಖರ್ಗೆ. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಇವತ್ತಿನ ಟು ದ ಪಾಯಿಂಟ್ ವಿಶೇಷ ಸಂದರ್ಶನ. ನೋಡ್ತೀರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು. ನನ್ನ ಪ್ರಶ್ನೆ